ಅಪ್ಪ ದೇವ ಪರಮೇಶ್ವರ, ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಕೊಟ್ಟೆ ತಂದೆ, ಈ ಶಿಕ್ಷೆ ಕೊಟ್ಟೆ. ಹೇಳು ದೇವ, ಹೇಳು. ಪವಿತ್ರತ ನನ್ನ ಗಂಡನ ಹೃದಯವನ್ನು ಚಂಚಲ ಆಗಲು ಕಾರಣ ಹೇಳು ದೇವ, ಕಾರಣ ಹೇಳು. ಆದರೆ ನಾನು ನನ್ನ ಮೈದಿನ ಕಾಲೇಜಿನಲ್ಲಿ ಓದುತ್ತಿರುವಾಗ ಮದುವೆ ಆಗ್ತೀವಿ ಅಂತ ಮಾತನಾಡಿದ್ದು, ಅದನ್ನು ಯಾರೋ ಫೋಟೋ ತೆಗೆದು ನನ್ನ ಗಂಡನಿಗೆ ತೋರಿಸಿದ್ದಾರೆ. ಆದರೆ ಈ ನಮ್ಮ ಸಂಸಾರ ಎಂಬ ಒಂದು ಸಾಗರದಲ್ಲಿ ನಮ್ಮ ಸಂಸಾರ ಚಿತ್ರ ಮಾಡಿದ ಚಾಂಡಾಳ ಯಾರು ದೇವ? ಯಾರು? ಹೌದು, ನಮ್ಮ ಸಂಸಾರ ಎಂಬ ದೋಣಿಯನ್ನು ಹಗ್ಗ ಕಡಿದು ಕಣ್ಣೀರ ಸಾಗರದಲ್ಲಿ ಮುನಿಸ್ತಾ ಇದ್ದಾನಲ್ಲ ಆ ಚಾಂಡಾಲ. ಆ ನಾಗರಾಜನ ಬಲಿಗೆ ನಾನು ಪಶು ಆಗ್ಲಿಲ್ಲ ಅಂತ ಈ ನಮ್ಮ ಸಂಸಾರವನ್ನು ಚಿತ್ರ ಮಾಡಿ ಕೇಕ್ ಹಾಕಿ ನಗುತ್ತಾ ಇದ್ದಾನೆ ಆ ಚಾಂಡಾಳ. ದೇವ ಬೇಡ, ದೇವ ಬೇಡ. ದೇವರಂತಿರೋ ನನ್ನ ಪತಿಗೆ ನಾನು ಬೇಡ ಆದ ಮೇಲೆ ಈ ಭೂಮಿ ಮೇಲೆ ಜೀವನವಿಡದೆ ಬೇಡ ದೇವ. ನಾನು ಆತ್ಮಹತ್ಯೆ ಮಾಡಿಕೊಂಡು ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ. ಆದ್ರೆ ನನ್ನ ಪತಿ ದೇವರಿಗೆ ಯಾವ ಕಷ್ಟ ಕೊಡಬೇಡಪ್ಪ. ಹೆತ್ತ ತಾಯಿಗಿಂತಲೂ ನನ್ನನ್ನು ಹೆತ್ತ ತಾಯಿಗಿಂತಲೂ ಪ್ರೀತಿ ಮಾಡೋ ನನ್ನ ಮೈದನಿಗೆ ಯಾವ ಕಷ್ಟನೂ ಕೊಡದೆ ಒಳ್ಳೆ ಹೆಂಡತಿ ಕೊಟ್ಟು ಆ ಮನೆಯ ನನ್ನ ದೀಪವಾಗಿ ಬೆಳಗಿಸು ತಂದೆ, ಬೆಳಗಿಸು. ಆದ್ರೆ ಈ ತುಂಬಿದ ಗರ್ಭಿಣಿ ಮಗುವನ್ನು ಹೊತ್ತು ಆದ್ರೆ ವಾಸನೆ ಅನಿಸಿಕೊಂಡು ಸೂಳೆ ಎನಿಸಿಕೊಂಡು ಈ ನನ್ನ ಪತಿರತಿಗೆ ಕುದ್ದು ತಂದಿಕೊಂಡು ಈ ಭೂಮಿ ಮೇಲೆ ಬದುಕಬೇಕಾ? ಬೇಡ ದೇವ ಬೇಡ. ಈಗಲೇ ಹೋಗಿ ಆ ನನ್ನ ತಾಯಿ ಕೇಕೆ ಹಾಕಿ ಕೈ ಮಾಡಿ ನನ್ನನ್ನು ಕರೀತಾ ಇದ್ದಾಳೆ. ನಾನು ಅಲ್ಲಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಸರಿ. ಹೌದು, ಬರ್ತೀನಿ ತಾಯಿ, ನಿನ್ನಲ್ಲಿಗೆ ನಾನು ಬರ್ತೀನಿ. ನಿಲ್ಲಮ್ಮ, ಯಾರು ನೀನು? ಈ ತುಂಗಭದ್ರ ದಡದಲ್ಲಿ ನಿಂತುಕೊಂಡು ಒಬ್ಬಳೇ ನಿಂತುಕೊಂಡು ಏನು ಮಾಡ್ತಿರುವೆ? ನೋಡಪ್ಪ, ನಾನು ನಿರ್ಭಾಗ್ಗಳು. ಆದ್ರೆ ಈ ನನ್ನ ಪತಿರತಿಗೆ ಗೊತ್ತ ತಂದ ವಂಚಕಿ ನಾನು. ಆದರೆ ನನ್ನ ಪತಿ ದೇವರಿಗೆ ಬೇಡದ ಈ ಹೆಣ್ಣು ಭೂಮಿ ಮೇಲೆ ಬದುಕಬಾರ್ದು ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನಪ್ಪ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಈ ನನ್ನ ಕುತ್ತಿಗೆ ಅಡ್ಡೆ ಬರಬೇಡ, ನನಗೆ ದಾರಿ ಬಿಡಪ್ಪ. ನೋಡಮ್ಮ, ನೋಡಮ್ಮ, ನಿನ್ನನ್ನು ನೋಡಿದರೆ ಅಗರ್ಭ ಶ್ರೀಮಂತರ ಮನೆತವರು ಎಂದು ಕಾಣುತ್ತಿದೆ. ಮೇಲಾಗಿ ಗರ್ಭವತಿ ಎಂದು ಭಾಸವಾಗುತ್ತದೆ. ನೀನು ತಪ್ಪು ತಿಳಿದುಕೊಂಡರೆ ನನ್ನನ್ನು ನಿನ್ನ ಸೋದರೆಂದು ತಿಳಿದುಕೊಂಡು ನಮ್ಮ ಮನೆಗೆ ಬಾರಮ್ಮ, ಹೋಗೋಣ. ನೋಡಪ್ಪ, ನಾನು ದಯಾನಂದನ ಸತಿ ಭಾಗ್ಯಶ್ರೀ ಅಂತ. ಬೇಡಪ್ಪ ಬೇಡ. ನೋಡು, ತೋಳ ಹಳ್ಳಕ್ಕೆ ಬಿದ್ದರೆ ಒಂದು ಕಳುಗುತ್ತೆ ಈ ಸಮಾಜ. ಅಂತರ್ದಲ್ಲಿ ನೀನು ನನ್ನನ್ನು ಕರ್ಕೊಂಡು ಹೋದ್ರೆ ಈ ಸಮಾಜ ಸುಮ್ಮನೆ ಬಿಡುತ್ತೇನಪ್ಪ? ಬೇಡಪ್ಪ ಬೇಡ. ಮೊದಲೇ ಪತಿಯಿಂದ ವಂಚಕಿ ನಾನು, ಆಮೇಲೆ ಈ ಸಮಾಜ ವಂಚಕಿ ಅಂತ ನನ್ನ ಚುಚ್ಚೆ ಮಾತನಾಡೋದು ಬೇಡ ಅಣ್ಣ, ಬೇಡ. ನನ್ನ ಪ್ರಾಣವನ್ನು ನಾನು ಬಿಟ್ಟು ಬಿಡ್ತೀನಣ್ಣ. ಆದ್ರೆ ನನ್ನ ಮಾನ ಹೋಗುವಾಗ ದೇವರಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದೆ. ಈಗ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟರೆ ಈ ನನ್ನ ಪ್ರಾಣವನ್ನೇ ಕಾಪಾಡಲಿಕ್ಕೆ ಬಂದಿದ್ದೇನಣ್ಣ. ಬೇಡಣ್ಣ. ಇಂಥ ಕೃತಿಯನ್ನು ಹೊತ್ತಿಕೊಂಡು ನಾನು ಜಾರಿನಿ ಎನಿಸಿಕೊಂಡು ಈ ಭೂಮಿ ಮೇಲೆ ಬದುಕಬಾರ್ದಣ್ಣ. ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೀನಿ. ನನ್ನ ದಾರಿಗೆ ಅಡ್ಡ ಬರಬೇಡಣ್ಣ, ದಾರಿ ಬೇಡಣ್ಣ. ನೋಡಮ್ಮ, ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನ ಮೇಲೆ ಆಣೆ ಆಗಿದೆ. ನಡೆಯಮ್ಮ, ನನ್ನನ್ನು ನಿನ್ನ ಒಡ ಹುಟ್ಟಿದ ತಮ್ಮನೆಂದು ತಿಳಿದುಕೊಂಡು ನಮ್ಮ ಮನೆಗೆ ಬಾರಮ್ಮ, ಹೋಗೋಣ. ಈ ಹಾಳಾದ ಸಮಾಜ ಏನು ಬೇಕಾದರೂ ಅಂದುಕೊಳ್ಳಲಿ, ನಮ್ಮ ಮನಸ್ಸು ಮಾತ್ರ ಗಟ್ಟಿ ಇದ್ದರೆ ಬೇಕಾದವರು ಮಾತಾಡಲಿ. ನೋಡಮ್ಮ, ನಿನ್ನ ಕೈ ಮುಗಿದು ಕೇಳುತ್ತೇನೆ, ಬಾರಮ್ಮ, ನಮ್ಮ ಮನೆಗೆ ಹೋಗೋಣ. ಆಗ್ಲಿ ಅಣ್ಣ, ಆ ದೇವರ ಮಾಡಿದಂತೆ ಆಗ್ಲಿ. ಆ ದೇವರ ಆಟ ಬಲ್ಲವ್ರೆ ಅವರು. ಬಾ ಅಣ್ಣ, ಹೋಗೋಣ. ಅಮ್ಮ ನೋಡು, ನಿನ್ನ ಚಿನ್ನದ ಬಳೆಗಳಿಂದ ವಿದ್ಯಾ ಕಲಿತ ನಾನೊಬ್ಬ ಕೃಷ್ಣನಮ್ಮ, ಕೃಷ್ಣ. ಅಣ್ಣ, ಏನಣ್ಣ ನೀನು ನನ್ನ ಕೃಷ್ಣಣ್ಣ? ಆಗ್ಲಿ ಅಣ್ಣ, ಬಾ ಅಣ್ಣ, ಹೋಗೋಣ. ಬಾರಮ್ಮ, ಹೋಗೋಣ, ಬಾರಮ್ಮ. ರಾಮಕುಂಡಳ ಹನುಮಂತಣ್ಣ ಭವಿಷ್ಯ ಹೇಳ್ತಾನೆ ಕೇಳರಿ ಬಾಬು. ರಾಮಕುಂಡಳ ಹನುಮಂತಣ್ಣ ಭವಿಷ್ಯ ಹೇಳ್ತಾನೆ ಕೇಳರಿ ಬಾಬು.
ಇವ್ರು ಶೆಟ್ರ ಎಲ್ಲಿ ಬರವಾರ್ಲಿ ಶೆಟ್ರ ಏನ ಇಲ್ಲಿ ಬಹುಶಃ ಏನೋ ಕೇಳ್ತಂದಿದ್ರಿ ಅವ್ರು ಯಾಕೋ ಬರವಾರ್ರಿ ರಾಮಕೊಂಡಳ ಹನುಮಂತನ್ನ ಭವಿಷ್ಯ ಹೇಳತನಿ ಕೇಳರಿ ಬಾಬು ರಾಮಕೊಂಡಳ ಹನುಮಂತನ್ನ ಭವಿಷ್ಯ ಹೇಳತನಿ ಕೇಳರಿ ಬಾಬು ಮಲಫಲಗಳಿಗೆ ಇವರಾದ್ರೂ 100 ರೂಪಾಯಿ ಆಗಿ ಕೊಟ್ಟಿರ್ತಾರೆ, ಅವ್ರಿಗೆ ತುಂಬಾ ಋಣಿ ಆಗಿತ್ತು. ಯಾವ್ರಪ್ಪ ರಾಮ್ ಕುಂಡಾಡ ಅಂದ? ಹೌದ್ರಿ, ಯಾವ ರಾಣಿ ರಾಮ್ ಕುಂಡಾಡ ಅಂದ? ನಮ್ದು ನಾದಿ ಶ್ರೀಶೈಲಂ, ನಮ್ದ ಸಿರ್ಸೈಲ್ ಜಾತ್ರೆ ಮುಗಿತ್ರಿ. ಹಾ, ಗುಡ್ದಾಗ ಕೂತಿದ್ರೆ ಜಾತ್ರೆ ಮುಗಿತಿ ಊರಾಗತ್ತ ಬಂದಿವ್ರಿ ಅಡ್ಡಾಡಕ. ಊರ್ ಭಿಕ್ಷಾ ಆಡಕ್ ಬಂದಾರಲ್ಲ. ಏನಾರ ತಿಳ್ಕೊರಿ, ನಮ್ದು ಉದ್ಯೋಗ ಅದ. ಏನ ಬಹುಶಃ ಆಯ್ತ್ರಿ, ನಿಮ್ದೊಂದು ಅರ್ಧ ಭವಿಷ್ಯ ಹೇಳ್ತೀನಿ ಕೇಳ್ತೀರೇನ್ರಿ? ಅದ ಬಹುಶಃ ಹೇಳ್ತೀಯ? ಭವಿಷ್ಯ ಹೇಳ್ಬೇಕಾದ್ರೆ 5 ರೂಪಾಯಿ ಆಕೈತಿ ನೋಡಪ್ಪ. ಕಾಂಚನಮ್ಮ ಕಾರ್ಯ ಸಿದ್ಧಿ ಬಲಂ ಎಷ್ಟ? 5 ರೂಪಾಯಿ ಬರೀ. ನಮ್ದ ಚಾಂತ ಹಂಗ ಹೇಳ್ಬೇಕು ಭವಿಷ್ಯ. ನಿಮ್ ಹೆಸರೇನ್ರಿ? ನಿಮ್ ಹೆಸರೇನ್ರಿ ಅಂದೆ? ನಮ್ಮ ಹೆಸರ ಸಿದ್ದರಾಮಪ್ಪ. ಸಿದ್ದರಾಮಪ್ಪ, ಕುಂತಲ್ಲಿ ಕುಂದ್ರಾಮಲ್ಲ, ನಿಂತಲ್ಲಿ ನಿಂದ್ರಾಮಲ್ಲ. ನಿಂದು ಪರಿಶ್ರಮ ಬಾಳ ಐತಿ. ಓಣಿ ಗಾಡಿ ಬ್ರೇಕ್ ಇಲ್ಲದಂಗ ನಿಲ್ಲತೈತಿ ನೋಡಪ್ಪ, ನಿಂದ ನಿಲ್ಲತೈತಿ. ಒಂದು ಊರಲ್ಲ, ಒಂದು ಹೊಲ ಅಲ್ಲ, 2 ಹೊಲ ಅಲ್ಲ, ಅಡ್ಡಾಡತಿ. ನಿಂದ ಬ್ರೇಕ್ ಇಲ್ದಂಗ ಗಾಡಿ ಓಡ್ತೈತಿ ನೋಡಪ್ಪ. ಒಂದ್ ಸ್ವಲ್ಪ ನಿನ್ಗ ಡೊಂಕ ಐತಿ, ಒಂದ್ ಸ್ವಲ್ಪ ಡೊಂಕ ಐತಿ. ಡೊಂಕ್ ಅಂದ್ರ ನಿಮ್ಮ ಮನ್ಯಾಗ ಮಂಗಲ ಕಾರ್ಯ ನಡೆದೈತಿ, ಅದ್ರೊಳಗ ಹಲ್ಲಿಲ್ಲದ ಮುದುಕಿ ನಿನಗ ಗಂಟೆ ಬೀಳ್ತೈತಿ ಅಂತ ಹೇಳ್ತೈತಿ ನಮ್ಮ ಪ್ರಶ್ನೆ. ಅಗ್ಗೋ ನೋಡಿ, ಇಂಥ ವಯಸ್ಸಿನಾಗ ಯಾವ ಹಲ್ಲಿಲ್ಲದ ಮುದುಕಿ ನಮ್ಮ ಬೆಣ್ಣ ಹತ್ತೋದು ನೋಡಿ. ರಂಡಿ ಮುಂಡಿ ಆಗಲಿ, ಭೂಮಿಯಿಂದ ಆಗಲಿ, ಲಕ್ಷ್ಮಿಯಿಂದ ಆಗಲಿ, ಈಗ ರಂಡಿ ಮುಂಡಿ ಅಪವಾದ ಬಾಳ ಐತಿ. ಒಟ್ಟ ಬಾಳ ಚಟ ಐತಿ ಅಂತ ಹೇಳ್ತೈತಿ ನಮ್ಮ ಪ್ರಶ್ನೆ. ರಂಡಿ ಮುಂಡಿಯಾರ ಚಟ ಒಂದ್ ಸ್ವಲ್ಪ ಬಿಡ್ಬೇಕು ನೀ, ಹೇಳ್ತೈತಿ ಅಂದ್ರ ಅಟ್ಟ ಪ್ರಾಬ್ಲಮ್ ಸಾಲ್ವ್ ಆಕೈತಿ ನೋಡಪ್ಪ. ಊಟ ತಗೊಂಡ್ ಬೆಣ್ಣ ಹತ್ತಿರ ಮಗಳ ಹೇಳಾರ್ದ ಓಡ್ತೀವಿ. ರಾಮಕೊಂಡಳ ಹನುಮಂತನ್ನ ಭವಿಷ್ಯ ಹೇಳ್ತೇನೆ ಕೇಳರಿ ಬಾಬು. ರಾಮಕೊಂಡಳ ಹನುಮಂತನ್ನ ಭವಿಷ್ಯ ಹೇಳ್ತೇನೆ ಕೇಳರಿ ಬಾಬು. ನಿಮ್ದೊಂದ್ ಸ್ವಲ್ಪ ಅಡ್ನಾಡಿ ಐತಿ. ಅಡ್ನಾಡಿ ಅಂದ್ರ ರಾಮಕೊಂಡಳ ಹನುಮಂತನ್ನ ಭವಿಷ್ಯ ಹೇಳ್ತಾನೆ ಕೇಳರಿ ಬಾಬು. ರಾಮಕೊಂಡಳ ಹನುಮಂತನ್ನ ಭವಿಷ್ಯ ಹೇಳ್ತಾನೆ ಕೇಳರಿ ಬಾಬು. ಮಧುರ ನಮ್ಮ ಅಮರ ಪ್ರೇಮದ ಮನೆ ಕವಿತೆಯಾಗಿ ಚರಿತೆ ಯಾಗಿ ಜೊತೆಗೆ ಕೇಳು ಜಗವೇ ಹೇಳುವಳು ನಮ್ಮ ಮಾತು. ಏಯಪ್ಪ, ನಿನ್ನ ಎಲ್ಲೆಲ್ಲಂತ ಹುಡುಕಾಡ್ಕೊಂಡು ಬರೋದು? ಏನ್ ಅರ್ಜೆಂಟ್ ಇತ್ತು ವಾರ್ನಿಂದ, ಈಗ ನಮಗ್ ಬಂದು ಬಿಟ್ಟೆ ಈಗಿನಾಗ ಆಟ. ನೀನು ಮತ್ತ ಗಂಟು ಬಿಟ್ಟು ಬಂದಿದ್ಯಲ್ಲ ಮಣ್ಣಿಂದ, ಅದನ್ನ ಮುದುಕಿ ಹೇಳಿದ್ಲು, ನೀನು ಕೊಡ್ಬೇಕಂತ ಓಡೋಡ್ ಬಂದೆ. ಆಯ್ತು ಬಿಡುವ. ಈ ಮಗನ್ ನೋಡ್ರಿ ಸರ, ಎರಗಣಿ ಸರ ಇನ್ಕಮಿಟ ರಾಮ್ ಕುಂಡಾರ ಜೋತ್ರ ತಗೊಬಿಟ್ಟ. ನನ್ನ ಮಗಳು ಬರೋಣ ಮಗ, ಇವ್ ದೋತ್ರ ಮ್ಯಾಲ ಕಡೆ ನೆಬಿಸಿ ಮುಕ್ಕಳ್ಯಾಗ ಛತ್ರಿಗೆ ಹಾಕತಿರ್ತೀವಿ ಮಗನ. ಕಂಕಣ ಕಟ್ಟುವುದೈತಿ, ಕಂಕಣ ಕಟ್ಟೋದು ದ್ರೌಪದಿ ಸಿಕ್ಕಂಗ ಐತ್ರಿ. ದ್ರೌಪದಿ ಸಿಕ್ಕದ ಕಂಟಕ ಬಲ. ಕಂಕಣ ಕಟ್ಟುವುದೈತ್ರಿ, ಕಂಕಣ ಕಟ್ಟುವುದೈತಿ. ಮೆಟ್ಟ ತಗೊಂಡ್ ಬೆಣ್ಣ ಹತ್ತಿರ ಹೇಳಾರ ಶ್ರೀಶೈಲ್ ಏನಾರ ಮಾಡವ್ರ ಕಟ್ಟಿಸಿ ಹೋಗ್ಬೇಕತ್ ಮಾಡೀವ್ರಿ. ಯಾರಿಗೆ ಕಟ್ಸಾವ್ರ? ನಿನ್ನ ಮಗಳಿಗೆ ಕಂಕಣ ಕಟ್ಟುವುದೈತಿ ಅಂತ ನಮ್ಮ ಪ್ರಶ್ನೆ ಹೇಳಾತೈತಿ. ಹುಡುಗ ಎಲ್ಲಾನ ಗಂಡನ ಪ್ರಾಬ್ಲಮ್ ಅಂತ ಹೇಳಾಕೈತಿ. ಅದನ್ನ ಪ್ರಶ್ನೆ ಕೇಳತ್ ಹೇಳನೆ ನಮ್ಮ ಮಗಳಿಗೆ. ಏನಿಲ್ಲ, ಕೇಳಂಗಿಲ್ಲ ನಾವು. ಕೇಳಂಗಿಲ್ಲ ಅಂದ್ರ ನಮ್ದೊಂದಿಟ್ಟು ನೋಡಿ ಹೇಳ್ರಿ ಭವಿಷ್ಯ ಏನೈತಿ ಮುಂದಂತ. ಮದುವೆ ಅಕ್ಕತ್ತೋ ಇಲ್ಲ ಅಂತ ಕೇಳು ತಡಿಯಪ್ಪ. ಕೇಳ 5 ರೂಪಾಯಿ ನಮ್ದು 2 ರೂಪಾಯಿ ದಕ್ಷಿಣೆ ಆಕೈತಿ ಅಮ್ಮ. ದಕ್ಷಿಣೆ ಆಕೈತಿ. ಉದ್ರಿ ಬರ್ಕೋ ಮಗನ.
ಒಂದ್ ಕೆಲಸ ಮಾಡ್ರಿ, ನಮ್ಮ ಹತ್ರ 5 ಐತಿ, 2 ನೀವ್ ಇಟ್ಕೊಂಡು 3 ವಾಪಸ್ ಕೊಡ್ರಿ. ಆಯ್ತು ಕೊಡ್ತೀವ್ರಿ, ಹೇಳ್ತೀವ್ರಿ ಮತ್ತೆ ಭವಿಷ್ಯ. ಹೇಳ್ರಿ ಹೇಳ್ರಿ. ಹೇಳ್ರಿ ಹೇಳ್ರಿ ಭವಿಷ್ಯ. ನಿಂದು ಮಣ್ಣಿಂದ ಸೋಮರ ಅಲ್ಲ, ನಿಂದೊಂದ್ ಸ್ವಲ್ಪ ಅಡ್ಡಾಡಿ ಐತಿ ಭವಿಷ್ಯ, ಅಡ್ಡಾಡಿ ಐತಿ. ಏನಾಗೈತ್ರಿ? ಇಬ್ರು ಗಂಡ ಹುಡುಗರ ಗಂಟು ಬಿದ್ದಾರ, ಇಬ್ರು ಹುಡುಗರು ಗಂಟು ಬಿದ್ದಾರ. ಹೌದೌದು, ಗಂಟು ಬಿದ್ದಾರ. ಅದ್ರೊಳಗಾಗಿ ಯಾರ ಲಗ್ನ ಹಾಕಿ ಅಂತ ಹೇಳತೈತಿ ನಮ್ಮ ಭವಿಷ್ಯ, ಯಾರಿಗ ಲಗ್ನ ಹಾಕತಿ ಅಂತ ಹೇಳತೈತಿ ಭವಿಷ್ಯ. ಹೇಳ ಯಾರ ಲಗ್ನ ಆಗ್ಬೇಕ್ರಿ? ಹಾ, ನಮ್ ಸೋದರ ಮಾವ ಚೆನ್ನ ಅಂತದ, ಅವನ ಮದ್ವೆ ಆಗ್ಲಾ? ಏ ಹುಡುಗಿ, ಅವನು ಬೇಡ ಬೇಡ. ಅವನ ಆದ ಅಂದ್ರ 6 ತಿಂಗಳದಾಗ ಆಕ್ಸಿಡೆಂಟ್ ಆಗಿ ಸಾಯ್ತಾನವ. 6 ತಿಂಗಳು? ಹೌದು ಮತ್ತ. ಹಂಗಾರೆ ಇನ್ನೊಬ್ಬ ಫೋಟೋ ಹೊಡಿತಾನ, ಅವನ ಮದ್ವೆ ಆದ್ರ? ಫೋಟೋ ಹೊಡ್ಯಾವನ? ಫೋಟೋ ಹೊಡ್ಯಾವನ ಆದ ಅಂದ್ರ ರೊಟ್ಟಿ ತುಪ್ಪದಾಗ ಬೆತ್ ನಿಂದ. ಹೌದಾ? ಅವ ಮನ್ಯಾಗ ಉಂಡಿಸೆ ಹಾಕ್ತಾನಮ್ಮ ನಿಂದು. ಏನ ಊಟ ಊಟ ಹಂಗಂದ್ರೇನ? ಸರಿ, ಹಂಗಾರ ಆತ್ ಬಿಡ್ರಿ. ನೀವ್ ಹೇಳಿದ್ರಿ ಅಂದ್ಮೇಲೆ ಅವನ್ನೇ ಕಟ್ಕೊಂಡ್ರ ಆತ. ಹಾ, ಆದ್ರ ಆತ ಹುಡುಗಿ ಒಂದು ಉಗಿಲ್ಲ. ಬಿಟ್ಟರ ಜಾತಿ ಮಗ ಹಾಕಲಿಲ್ಲ. ಮನಸ ನೋಡಿ ಪ್ರೀತಿ ಮಾಡಿದಾಗೆ ಜೋಡನ ನಾನು ಬಿಟ್ಟು ಬಣ್ಣದಿನ್ನ ಸಾಲಿಗೆ ಹೋದಾಗೆ ಹೈಸ್ಕೂಲ್ ಚೂಡಿ ನಾನ ಹುಡುಗಿ ಚಂದ ಕಾಣಾಗೆ ಯಾರ ಬಣ್ಣ ಬಿಟ್ಟ ನಮ್ಮ ಪ್ರೀತಿ ಮೇಲೆ ಹೋಗದ ಮಂದಿ ನಮ್ಮ ಮಧುರಾಗ ಮಧುಕರ ಕದಿಲಿ ಬರುತ್ತನ್ನ ಬಿಡುತ್ತಿಲ್ಲ. ಬಿಟ್ಟರ ಜಾಸ್ತಿ ಮಗನಲ್ಲ, ನಾ ತಿಳ್ಕೊಂಡ ಹಗರಿಲ್ಲ. ನಿಮ್ಮ ಪಾಡಾಡಲ್ಲ, ನನ್ನ ಸ್ಥಿತಿ ನನಗಿಲ್ಲ. ನಿಮ್ಮ ಪಾಡಾಡಲ್ಲ, ಜನ ಸ್ಥಿತಿ ನನಗಿಲ್ಲ. ಹೇಳ್ತೀವಿಲ್ಲ ಅಜಾಪ ಅಜಾಪ, ಇದು ಜಗದಲ್ಲ, ಸುಮ್ಮಿರೋಪ. ಅಜಾಪ, ಇದು ಗಪ್ಪಿರು. ಇದು ಹೇಳೋದು ಕೇಳೋ ಮರಯ್ಯ. ಏನೇನು ಪ್ರಾಬ್ಲಮ್ ಮರ, ಏನ್ ಹೇಳ? ಅಜ್ಜ ಹೇಳೋದು ಕೇಳು. ಯಾರು ಅವೇನ್ ಮಾಡ್ತಾನ ಪಾಪ? ಅಂತ ಮನುಷ್ಯ ಅಲ್ವ, ಸುಮ್ ಕುಂಡಿರ್ತೀವ ಹೆಂಗೋನಿ? ಸುಮ್ರು ಯಾವ ಬಿಡಿ, ಸುಮ್ ಕುಂಡ್ರ. ಯಾರು ಆಡಗ ಏ ಮರ, ನಾನು ದೊಡ್ಡ ಹಾಡಕ್ಕೆ ಸುಮ್ಮನೆ ಇನ್ನ ಟೈಮ್ ಎಲ್ಲ ಸುಮ್ಮನೆ ಕರ್ಕೊಂಡು ಹೋಗ. ಚಲೋ ಮಾಡಿ. ನಮ್ಮೂರ ಜಾತ್ರಾಗ ನಿಲ್ಲಿಸಿದ ಮಂಜಾಗ, ನಮ್ಮೂರ ಜಾತ್ರಾಗ ನಿಲ್ಲಿಸಿದ ಮಂಜಾಗ, ನನ್ನ ಹೊಳ್ಳಿ ನನ್ನ ನೋಡಿ ನಟವಾದ ಕಡದಾಗ, ಹೊಳ್ಳಿ ನನ್ನ ನೋಡಿ ನಟ್ಟಿ ನನ್ನ ಮನದಾಗ. ನಮ್ಮೂರ ಜಾತ್ರಾಗ ನಿಲ್ಲಿಸಿದ ಮಂಜಾಗ, ನಮ್ಮೂರ ಜಾತ್ರಾಗ ನೀ ಹೊಂಟಿದ ಮಂಜಾಗ, ಹೊಳ್ಳಿ ಹೊಳ್ಳಿ
ಅಲ್ಲಿ ಗುರಿ ತಂಬೂರಿ ಏನು ಈ ತಗಲು ಗೊಂಬಿ ಜೋಡಿ ನಿಂತದಲ್ಲ ಏನ್ ಮಾಡೋದು ಗದ್ಲ ಗದ್ಲ ಏನಿಲ್ರಿ ನೀವು ಮದುವೆ ಆಗಲಿ ಅಂತ ಹೇಳಿ ಮಂತ್ರ ನುಡಿ ಹತ್ತಿದ್ದೀವಿ ಹಗಲ ಬಣ್ಣದ ಮುಗುಲು ಚುಕ್ಕಿ ನಿನ್ನ ಮುಂದೆ ನೀವು ಮಂತ್ರ ನುಡಿಯಾಕತ್ತಿದ್ದನ ನನ್ನ ಬಂಗಾರಿ ಅಯ್ಯ ನಡಿಯ ಅಲ್ಲ ನಿನ್ನ ಗಂಡಸ್ತನ ಇಲ್ಲ ಅಂತ ನಿನ್ನ ಕಟ್ಕೊಂಡು ಏನ್ ಮಾಡೋದು ನಡೆ ಇಲ್ಲಿಂದ ಯಾವ ಹೇಳಿದ್ಲಿ ನನಗ್ ಗಂಡಸ್ತಾನ ಇಲ್ಲ ಅವನ ಅಲ್ಲಿ ನಿಂತ ನೋಡಿ ನಿನ್ನ ಬಾಜು ನೀ ನಂಬಿ ಬಿಟ್ಟೇನ ಅವ ಹೇಳ್ದ ನಾ ನಂಬದೆ ಏ ಮನಗಂಡ ಪವರ್ಫುಲ್ ಐತಿ ನಮ್ಮ ಗಾಡಿ ಎಲ್ಲಿ ಪವರ್ಫುಲ್ ಐತಿ ಎಲ್ಲ ಹೋಗೈತೆ ಅಂತ ಅಲ್ಲಿ ಹೇಳು. ಉದ್ರಿ ತಂಬೂರಿ ನನಗ್ ಗಂಡಸ್ತಾನ ಇಲ್ಲ ಅಂತ ಹೇಳಿದೆ ಯಾವ ಮಗನ ನಾವ್ ಹಂಗ ಅಂದಿಲ್ಪ ಭವಿಷ್ಯದಾಗ ಬಂದಿತ್ತು ಇನ್ಸ್ಪೆಕ್ಟರ್ ಒಳಗ ಚೆಕ್ ಮಾಡಿದ್ವಿ ದೇವ್ರ ಫೋಟೋ ನಿನ್ನ ಮಾತು ಹೆಂಗ ಆತಂದ್ರ ನನಗ ಲಗ್ನ ಮಾಡ್ಸಂದ್ರ ನೀನ ಲಗ್ನ ಮಾಡ್ಕೊಳಕ್ ನಿಂತದಲ್ಲಿ ಲುಚ್ಚ ನಮಗೇನ್ ಮಾಡೋದಪ್ಪ ಆಕೆ ಹ್ಞೂ ಅಂದ್ಲು ನಾವು ಅಲ್ಲೂ ನಿನ್ನ ಮಾತ ಹೆಂಗಾಗೈತಿ ಅಂದ್ರ ಏನ್ ತಿಳ್ದ ಅವಾಗ ಹೆಣ್ಣು ನೋಡಂದ್ರ ನನಗಾತು ನಿನಗಿಲ್ಲ ಅಂದಂಗ ಮಾಡಾಕತ್ತಿದ್ಯಲ್ಲ ಅಪ್ಪ ನೀ ಈಗ ಏನ್ ಮಾಡ್ಲಿ ನಾನ ಏ ಹುಡುಗಿ ಇವ್ ಯಾರ ತಿಳ್ಕೊಂಡಿದೀನಿ ಯಾರು ಇವ್ ನಮ್ ಫೋಟೋಗ್ರಾಫರ್ ಪಾಪಿ ಅದಾನ್ಲಿ ಪಾಪಿ ಅದಾನ ಇವನಾ ಇಲ್ಲ ಹುಡುಗಿ ಇವನ ಅಲ್ಲ ಎಳಿ ಮೇಲೆ ಹೆಂಗಿ ಜಾಡ್ಸಿ ಆಡ ಮೊದಲು ಅಲ್ಲ ಅಲ್ಲ ಈ ನಮೂನಿ ಅವತಾರ ಆಗಿ ಬಂದ ಹುಡುಗಿ ನಂದೇನ್ ತಪ್ಪಿಲ್ಲ ಈ ಸೋಗ್ ಹಾಕೊಂಡ್ ಬಾತ್ ಹೇಳಿದ ಮಗನ ಇವ ಹಿಂಗ ಮಾಡಿ ನಾನು ಲಗ್ನ ಮಾಡಸ ಮರಯ್ಯ ನನಗ ಮದ್ವಿ ಮಾಡಿಸತ್ತಂದ್ರ ನಿನಗ ಮದ್ವಿ ಮಾಡಿಸ್ವಾಕ ನಿಂತದಿಲ್ಲ ನೀ ಏನಿಲ್ರಿ ನೀವ್ ಹೇಳಿದಂಗ ಮಾಡಿದ್ರಿ ಏನ್ ಮಾಡ್ತು ಏ ನನಗ್ ಗಂಡಸ್ತಾನ ಅಂತೇಳಿ ವೇಷ ಹಾಕೊಂಡ್ ಬಂದಾನ ಮೊದಲು ಜಾಡ್ಸವಣ ಏನ್ ಜಾಡಿಸ್ತಾರ ಯಾಕ್ಲೆ ಹಿಂಗ್ ಮಾಡ್ದಿ ಇಲ್ಲ ಒಮ್ಮೆ ಏನ್ ಒಮ್ಮೆ ತಪ್ಪಾಗೈತಿ ಅವ್ನ ನುಗ್ಗರ ನಾ ಅದ್ ಹೇಳ್ತೀನಿ ಇಲ್ಲ 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 ನೀ ಮೊದಲು ಜಡ್ಜ್ ಬಾ ನೀ ಜಡ್ಜರ್ನ ಬರೋಬರಿ ನಾವು ಆದ್ರ ಆಯ್ತು ಹಾಡು ನಾವಂದ ನೀನ್ ಆಡ್ತಿಲಿ ನೀನ್ ಆಡ್ತಿ ಏನ್ ಎಲ್ಲ ನಿನ್ನ ಬಂಡವಾಳ ಬಯಲಾಗೈತಿ ಸುಮ್ ನಡಿ ನಾವು ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರ್ತೈತಿ ನೆನಪು ಬರ್ತೈತಿ ಮನದಾಗ ಏನೇನಾಗತೈತಿ ರೊಟ್ಟಿ ಜಾತ್ರೆಯಾಗ ನಿನ್ನ ನೆನಪು ಬರ್ತೈತೆ ರೊಟ್ಟಿ ಜಾತ್ರೆಯಾಗ ನಿನ್ನ ನೆನಪು ಬರ್ತೈತೆ ನೆನಪು ಬರ್ತೈತೆ ಮನದಾಗ ಏನೇನಾಗತೈತೆ ನೆನಪು ಬರ್ತೈತೆ ಮನದಾಗ ಏನೇನಾಗತೈತೆ ನಮ್ಮೂರ ಜಾತ್ರಾಗ ನಿನ್ನ ಹಿಂದಿಂದ ಬಂದಾಗ ನಮ್ಮೂರ ಜಾತ್ರಾಗ ನೀ ಹಿಂದಿಂದ ಬಂದಾಗ ಹಿಂದಿಂದ ಬಂದಾಗ ಮನದಾಗ ಏನೇನಾಗತೈತೆ ಹಿಂದಿಂದ ಬಂದಾಗ ಮನದಾಗ ಏನೇನಾಗತೈತೆ ರಣಗನ ಹುಡುಗಿ ರೊಟ್ಟಿ ಹುಡುಗಾನ ರಣಗನ ಹುಡುಗಿ ರೊಟ್ಟಿ ಹುಡುಗಾನ ರೊಟ್ಟಿ ಹುಡುಗಾನ ಮನನಾಗತೈತಿ ರೊಟ್ಟಿ ಹುಡುಗಾನ ಮನನಾಗತೈತಿ ಸಾವನ್ನ ತಿಂಗಳಾಗ ನಿನ್ನ ನೆನಪ ಬರ್ತೈತೆ ಸಾವನ್ನ ತಿಂಗಳಾಗ ನಿನ್ನ ನೆನಪು ಬರ್ತೈತೆ ನೆನಪು ಬರ್ತೈತೆ ಮನನಗಲೇನಾಗತೈತೆ ನೆನಪು ಬರ್ತೈತೆ ಮನನಗಲೇನಾಗತೈತೆ
ಗಜಿಮ್ ಕಳಿಸ್ತೀವ ಹೆಂಗ ಏನ್ ಮಾಡ್ಬೇಕು ಈಗ ಸುಳ್ಳು ಹೇಳ್ಯಾನಲ್ಲ ಗಂಡಸ್ತಾನ ನಿಮ್ ಸಾದರ ಮಾವಗ ಸುಳ್ಳು ಹೇಳ್ಯಾನವ ಇಲ್ಲ ಇಲ್ಲಗಪ್ಪ ಒಂದ್ ಸ್ವಲ್ಪ ಹೊಟ್ಟೆ ಹಾಕೋಲ್ಲ ಅವಾಗ ಯಾಕೆ ಹೇಳತ್ತಿ ಅದನ್ನ ತುಡುಗ ಈಗ ನಾವು ನೋಡ್ಕೋತೀವಿ ನೀನು ನೋಡ್ಕೊಂಡು ನಡಿ ನಾವ್ ನೋಡಂಗಿಲ್ಲಪ್ಪ ಏನ ಹೋಗ್ಲಿಲ್ಲ ಅಂದ್ರೆ ನಾವು ಬಿಡುದಿಲ್ಲ ನಾವು ಉಗದ ಬಿಡೋಣ ನಿನ್ನ ಮುಗಿತ ತೆಳಗಿಂದ ತೆಳಗ ಮೇಲಿಂದ ಮ್ಯಾಗ ತೆಳಗಿಂದ ತೆಳಗ ಮೇಲಿಂದ ಮ್ಯಾಗ ನಡುವಿನದಾಗ ಏನೋ ಸಿಗಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೊಸಗುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೊಸಗುಲ್ಲ ಕನ್ನಡ ಶಾಲಿ ಹೈಸ್ಕೂಲ್ ಶಾಲಿ ಕಾಲೇಜೆಲ್ಲ ಕುಲ್ಲ ಹಿಂದೆ ಎಲ್ಲ ಕುಲ್ಲ ಹುಡುಗಿ ಮುಂದೆ ಎಲ್ಲ ಕುಲ್ಲ ಎದುರು ಎಲ್ಲ ಕುಲ್ಲ ಹುಡುಗಿ ಬಲದು ಎಲ್ಲ ಕುಲ್ಲ ಕೆಳಗಿಂದ ಕೆಳಗ ನಾಲಿನ ಮೇಲೆ ಹೋಗ್ಬೇಕಂದ್ರ ಹೊಸ ಹೊಸ ಪುಲ್ಲ ದ್ರಾಕ್ಷಿ ಹೊಸ ಪುಲ್ಲ ಹುಡುಗಿ ಕೆಂಪು ಹೊಸ ಪುಲ್ಲ ಹೂವಿಗೆ ಹೋಗ್ಬೇಕಂದ್ರ ಹೊಸ ಹೊಸ ಪುಲ್ಲ ದ್ರಾಕ್ಷಿ ಹೊಸ ಪುಲ್ಲ ಹುಡುಗಿ ಕೆಂಪು ಹೊಸ ಪುಲ್ಲ ಲವ್ ಮಾಡಬೇಕಂದ್ರ ಹೊಸ ಪುಲ್ಲ ಹುಡುಗ ಮಜಾ ಮಾಡ್ಬೇಕಂದ್ರ ಬಾರ ಹೊಸ ಪುಲ್ಲ ಜೋಡಿಲಿ ಪಿಕ್ಚರ್ ನೋಡ್ಬೇಕಂದ್ರ ಥಿಯೇಟರ್ ಎಲ್ಲ ಕುಲ್ಲ ಹಿಂದೆ ಎಲ್ಲ ಕುಲ್ಲ ಹುಡುಗಿ ಮುಂದೆ ಎಲ್ಲ ಕುಲ್ಲ ಎಡಗು ಎಲ್ಲ ಕುಲ್ಲ ಹುಡುಗಿ ಬಲಗು ಎಲ್ಲ ಕುಲ್ಲ ಆಪ್ತಾನ ದಿಂಡದ ಖಾನ ಆಪ್ತಾನ ದಿಂಡದ ಖಾನ ಮೆಹಂದಿ लगा के उतरना प्यार आ गया रे प्यार आ गया प्यार आ गया रे ಆಯ್ತಪ್ಪ ಏನ ನೀರು ಹಿಡ್ಕೊಂಡು ಬರ್ತಿ ಬಾ ಏನ್ ನೀರೇನು ಹಿಡಿದ್ರ ಸಾದರ ಮೌನ ಮಗಳದಾಳ ಮದುವೆನ ಮಾಡ್ಕೊಡಲ್ಲ ಮತ್ ನಾ ಏನ್ ಏನತ್ತನ ನೀ ಮರ ಬ್ಯಾರೆ ಫೋಟೋ ಹೊಡ್ಯಾಕ ಬಂದಾವ ಫೋಟೋ ಮತ್ತೆ ಹೊಡ್ಕೊಂಡು ನಾವು ಮಾಡಂಗಿಲ್ಲನ ಮತ್ ಬಂದಾಗ ನೋಡಿ ಈಗ ನಡೆದ್ ಬಿಡು ಆಯ್ತು ಹಂಗಾರ ರವಿ ಸಾವಳಿಗೆ ಅವ್ರ ಈಗ ಇಲ್ಲಿ ಬಜಾರ್ದಾಗ ಬಗ್ಗೆ ನೋಡಾಕ ಬಂದಾಳ ಈಕಿ ಜೋಡಿ ಯಾವಾರ ಬೇಡ ಇವನ್ ಜಾಡಿಸಿ ಬಿಡ್ರಿ ಕಾಮ ಹುಡುಗಿ ಆಯ್ತು ಏಕ್ ನಂಬರ ಹಗಲು ರಾತ್ರಿ ಮಾಡುದಿಕ್ಕಿದೋ ನಂಬರ ಶಿರು ಹೊಡ್ತಿದ್ದಿ ಅಂಬರ ನೋಡಿರ ಕೊಡಬೇಕು ಶಂಬರ ಹೊಡ್ತಿದ್ದಿ ಅಂಬರ ನೋಡಿರು ಕೊಡಬೇಕು ಶಂಬರ ಶಿರಿ ಹೊಡ್ತಿದ್ದಿ ಅಂಬರ ನೋಡಿರು ಕೊಡಬೇಕು ಶಂಬರ ಫೋಟೋ ಪಟ್ಟಿ ಅಂಗಡಿ ಕೋಟ ಯಾರೋ ಹೇಳೋರ್ ಬಟ್ಟು ಚಿಮ್ಗೆ ಮಾರಿದ ಕೋಟ ಬಂದ ಕಾಲ್ಕಾಲ ಮರ್ಲಿ ಬಡದೋ ನಾಗಪ್ಪ ಕಾಕ ಸಿಗಬಾರ್ದ ಸಿಕ್ಕ ತಪ್ಪೇತಿ ಬಿಟ್ಟ ಸಿಗಬಾರ್ದ ಸಿಕ್ಕ ತಪ್ಪೇತಿ ಬಿಟ್ಟ ಕಟಿಂಗ್ ಕೆಲದಂಗ ಮಾಡೋ ರೊಕ್ಕ ನನ್ನ ನೋಡಿ ಮತ ಕಟಿಂಗ್ ಕೆಲದಂಗ ಮಾಡೋ ರೊಕ್ಕ ನನ್ನ ನೋಡಿ ನಕ ಹುಟ್ಟಿದಿ ನನಗಾಗಿಯೇ ಹುಡುಗೆ ಹಿಡುಗಿಲ್ಲ ನಿಂತೆ ನಾ ಚೋರನಾಗಿಯೇ ಕಣ್ಣ ಹತ್ತಿ ಕೊಡ್ತೀನಿ ನತ್ತ ಒಡಬ ನನಗ ಮತ್ತ ಬೆನ್ನ ಹತ್ತಿ ಕೊಡ್ತೀನಿ
ನನಗ ಮುದ್ದೆ. ಹೆಂಗ ಈಗಾರ ಫಿಕ್ಸ್ ಹಾಕೋದು ಏನ್ ಅವನು ಬೆನ್ನ ಹತ್ತದು? ಇಲ್ಲ ಬಾ, ಆದಷ್ಟು ಬೇಗ ನಮ್ಮ ಅಪ್ಪನ ಗೊತ್ತಾಗ ಮುಂಚೆ ಮದುವೆ ಮಾಡ್ಕೊಂಡ್ಬಿಡೋಣ. ಮದುವೆ ಮಾಡ್ಕೊಂಡ ಬಿಡು ನಂದಿ. ಹಾ ಮದುವೆ ಮಾಡ್ಕೊಳ್ಳೋದು ಫಿಕ್ಸ್ ಹ್ಮ್ ಒಪ್ಕೊಂಡ ಬಿಟ್ಟದಿ. ಹಾ ನಕ್ಕಿ ಅಕ್ಕಿ ಕರೆ ಕರೆನ ಖರೆ ಖರೆ. ಈಗ ಅವ್ರ ಕಳ್ನಾಯ್ಕೊಳ್ಳೋದು ಏನ್ ಹೇಳ್ಯಾರು, ಇನ್ನೊಂದು ಅರ್ಧ ತಾಸು ನಿಮ್ಮದ ಆಗಲ್ ಕರೆ ಬಡ್ರಿಪ್ಪ ಅಂದಾರು. ಇನ್ನೊಂದು ರವಿ ಸಾವಳಿಗೆ ಅವ್ರ ಜಾಸ್ತಿ ಕಾಲ್ ಮಾಡಿ ಒಂದಿಟ ಲಾಂಗ್ ರಿಕಾರ್ಡ್ ತಗೋರಿ, ಶಾರ್ಟ್ ಆಗೈತಿ. ಕಂತಿನ ಬಾರ ಪರತಿನ ಕಾರ ಗಿಡ್ಡಿ ಮಾಡೋಣ ನಿಂದಿಯ ತೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋಣ ಹಾಯ್ಪಾಯಿಲ್ಲ ಜೋರ. ತರತಿನ ಕಾರ ಕಲಿತಿನ ಬಾರ ತರತಿನ ಕಾರ ಹುಡುಗಿ ಮಾಡೋಣ ನಿಂದೆ ತೋರ ಎಲ್ಲ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋಣ ಹಾಯ್ಪಾಯಿಲೆ ನೋರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋಣ ಹಾಯ್ಪಾಯಿಲೆ ನೋರ ಲಿಂಗ ಕಿವಿಯಾನ ಜುಮಕೆ ಎಲ್ಲರ ತಂದೆಯ ಹುಡುಗಿ ಹೊರಬರಿಗ ಕಿವಿಯಾನ ಜುಮಕೆ ಎಲ್ಲರ ತಂದೆಯ ಹುಡುಗಿ ಒಳ್ಳೆ ಕಲರ್ ನಾಚಿ ರಪ್ಪಿನ ಬಣ್ಣ ಹಚ್ಚಾಕಿ ಹುಡುಗಿ ಕಲರ್ ನಾಚಿ ರಪ್ಪಿನ ಬಣ್ಣ ಹಚ್ಚಾಕಿ ರಿಂಗ್ ರಿಂಗ್ ಕೆಸಿಯಾನ ಹುಡುಗಿ ಎಲ್ಲರ ತಂಗಿಯ ಹುಡುಗಿ ಮಾತಾಡುವಾತು ನನ್ನ ಗಿಲೆ ಬಣ್ಣ ಬಣ್ಣ ನಟತೆ ನನ್ನ ಮನೆ ಮಾತಾಡುವಾತು ನನ್ನ ಗಿಲೆ ಬಣ್ಣ ಬಣ್ಣ ನಟತೆ ನನ್ನ ಮನೆ ನಾವು ರವ ಕಾಲಿನ ಸುತ್ತ ಸುತ್ತ ಹೊಡಿದಿಲ್ಲೇನು ನೀರು ಬೇಡ ಇರಲಂತ ಮಾಡಿ ದೊಡ್ಡ ದೊಡ್ಡ ಬೇಡಾನೆ ಬಂದೆನ ಬಾಗಿಲ ಬದಿ ಬಾ ನೋಡಿ ಬಾ ಮಾಡಿಕೊಂಡು ಹೆಂಡತಿದೆ ಇಲ್ಲ ಸುಖ ಲವ್ ಮಾಡಿದಕ್ಕೆ ತೋರಿಸಳ ಸ್ವರ್ಗ ಸುಖ ಮಾಡಿಕೊಂಡು ಹೆಂಡತಿದೆ ಇಲ್ಲ ಸುಖ ಲವ್ ಮಾಡಿದಕ್ಕೆ ತೋರಿಸಳ ಸ್ವರ್ಗ ಸುಖ ಸ್ವರ್ಗ ಸುಖ ಸ್ವರ್ಗ ಸುಖ. ಏನ್ ಮಾಡೋಣ? ಇನ್ನ ಆಯ್ತು ಏನು ಇನ್ನ ಮುಗದಾಯ್ತು. ಏನ್ ಒಳಗಿನ ಪವರ್ ನಮ್ದು ದಿನ ಇರ್ತತಿ, ನಿಂದ ಹೇಳು ವರ್ಷಕ್ಕೊಂದ್ಸರಿ ಏ ವರ್ಷಕ್ಕೆ ಒಂದೇ ಇದ್ರು ಬೆರ್ಸಾಯ್ತು ನನ್ನ ಕಣ ಇನ್ನೊಂದು ಕೆಲಸ ಬಿಡ. ನಮ್ ದಿನ ತಿಂದಿರ್ತತಿ. ಒಂದರ ಹುಡುಗಿ ರಡವತ್ತಿ ಮಾವನ ಕೈಯಾಗ ಸುತ್ತರ ಒಂದರ ಹುಡುಗಿ ಅಲ್ಲದ ಸಂಜಾಗ ಸುತ್ತರ ಒಂದರ ಹುಡುಗಿ ಕತ್ತಿನ ಪದದಾಗ ಅಪ್ಪ ಇರ್ತಿ ನಿನಗಾಗ ಅಪ್ಪ ಇರ್ತಿ ನಿನಗಾಗ ಬೆಳಕನ ನೀರಾಗ ಅವರು ಯಾಕೋ ಪಾಪ ಸಾಕಾಗಿ ಶಾಟ್ ಹಾಡಾಕತ್ತಾರ. ಒಟ್ಟ ಲಾಗ ಒಂದು ಬಿಡಿವಾರ ಒಟ್ಟ ಒಂದು ಬಡದ್ರಿ ಇನ್ನೇಮ್ ನಾವು ಬರ್ಲಂಗ ಬಡದ್ ಬಿಡ್ರಿ ರವಿ ಸಾವಳಿಗೆ ಅವ್ರ ಬರ್ರಿ.
ಹುಡುಗಿ ಸಾಕ ನಿಮ್ಮ ಅಪ್ಪ ಬೇರೆ ತಲೆ ಮೇಲೆ ಗಂಟು ಹಿಡ್ಕೊಂಡು ನಡ್ದಾನು ಬರ್ತಿ ಬಾ ನಾ ಹೋಗ್ಬಿಡು ಬಾ ಬಾ ಹೋಗೋಣ. ನಡ್ದ ಬಿಡಂಗ್ರಿ ತಂಗಿ ಭಾಗವ ಹೊಲ ಅವನ ಮನ್ಯಾಗ ಯಾರು ಇದ್ದಂಗಿಲ್ಲ ಅಲ್ಲಪ್ಪ ಪಾವಣ್ಯಾರ ಎಲ್ಲಿಗಾನು ಭಾಗವ ಓಹೋ ಮಾರಿಯನ್ನು ಮನೆ ಹೋಗಿಸಿ ಹೋದವನು ಬೀಗನೆಂಬ ಕುಲಕಂಠ ಈಗ ಬಂದಿರೋನು. ಹೋಗು, ನಿನ್ನ ಮಗಳ ಎಂದೋ ಯಾರ ಜೊತೆ ಓಡಿ ಹೋಗಿರೋಳು, ಹೋಗು. ಏನ್ ಹೇಳಕತ್ತಿಪ್ಪ ಪಾವಣ್ಯ? ಹೊಸ ಸುದ್ದಿ ಇದು ಹೊಸ ಸುದ್ದಿ ಅಲ್ಲ. ಹಾ ನಿನ್ನ ಮಗಳೆಂಬ ಬೀದಿ ಬಸವಿ ಕಥೆಯನ್ನು ಹೇಳುತ್ತೇನೆ, ಕೇಳು. ಹಾ ಹೇಳುವಂತವನಾಗ ನಿನ್ನ ಮಗಳು ಯಾರಿಗೂ ಅರಿಯದಂತೆ ಮೈದನೊಡನೆ ಕದ್ದು ಕಾಮದಾಟವನ್ನು ಆಡಿ ಪಾಪದ ಗರ್ಭವನ್ನು ಹೊತ್ತುಕೊಂಡು 6 ತಿಂಗಳಲ್ಲಿ ಎಂದೋ ಓಡಿ ಹೋಗಿರೋಳು, ಹೋಗು. ಈಗ ಕತಿ ನಮ್ಮ ಮುಂದೆ ನಡೆಸಬೇಡ್ತಮ್ಮ. ಯಾಕಪ್ಪ, ನನ್ನ ಮಗಳು ತಪ್ಪು ಮಾಡಿದ್ರ ನೀ ಯಾಕಿನ ಕುತ್ತಿಗೆ ಚಿಕ್ಕ ಕೊಲ್ಲಬೇಕಾಗಿತ್ತು. 4 ಮಂದಿನ ಕೂಡಿಸಿ ಬುದ್ಧಿ ತಂದು ನಮ್ಮ ಮನೆಗೆ ಬಿಡಬೇಕಾಗಿತ್ತಪ್ಪ. ನೀ ಈ ನಾಟಕ ನಮ್ಮನ್ನು ನಡಿಬೇಡ, ಹೇಳಬೇಡ ನಮಗೆ. ಈಗ 4 ಮಂದಿ ಕೂಡಿಸ್ರಿ ಯಾರಿಗೆ ಚೀಯ ತುಗಿತಾರ ನೋಡೋನು. ಏನ್ರಿ ನಾಗರಾಜಪ್ಪನವ್ರ, ನೀವಾರ ಸ್ವಲ್ಪ ಬುದ್ಧಿ ಹೇಳೋರು ಯಾಕೆ ಐತಿಲ್ಲ? ನೋಡು ಸಿದ್ದರಾಮಪ್ಪ, ಇವನಿಗೆ ಹೇಳಿ ಕೇಳಿ ಸಾಕಾಗಿದೆ. ಇವನೊಬ್ಬ ಹುಚ್ಚ, ತನ್ನ ಮರ್ಯಾದೆ ತಾನೇ ಕಳೆದುಕೊಳ್ತಿದ್ದಾನೆ. ಅವನಿಂದ ನಮ್ಮ ಮರ್ಯಾದೆ ಹೋಗೋ ಪ್ರಸಂಗ ಬಂದಿದೆ. ಇವನ ಜೊತೆ ಹೆಚ್ಚು ಹೊತ್ತು ನಿಂತರೆ ನಮ್ಮ ಮರ್ಯಾದೆ ಹೋಗುತ್ತದೆ. ಬನ್ನಿ, ಹಸಿದು ಬಂದಿದ್ದೀರಿ, ಊಟ ಮಾಡೋಣ ಬನ್ನಿ. ಬನ್ನಿ ನಾಗರಾಜಪ್ಪ. ನಾಗರಾಜ, ಸಮಾಜ ಸಮಾಜ ಎಲ್ಲಿ ಇದೆ ನಿನ್ನ ಹಾಳು ಸಮಾಜ? ಮಾನವ ಸಮಾಜ, ಮಗ ಸಮಾಜ. ಗಂಡ ಸತ್ತ ಇದೀವಿ ಅನ್ನ ಮದುವೆ ಮಾಡಿಕೊಂಡರೆ ಕುಲದಿಂದ ಹೊರಗಡುವುದು ಈ ನಿನ್ನ ಹಾಳು ಸಮಾಜ. ಬಂಗಾರದಂತ ಗಂಡನಿದ್ದರು ಬಾಯಿ ರುಚಿಗಾಗಿ ಮಾಂಸ ತಿಂದು ಮದ್ಯ ಕುಡಿದು ವ್ಯಸೇರಕ್ರಯಕ್ಕೆ ಸೇರಿ ಬೆದ್ದು ಉರುಳಾಡಿ ದಿಶ ಇಳಿದ ಮೇಲೆ ಮನೆಗೆ ಬರೋರಲ್ಲ ನಿಮ್ಮಂತ ಪುಡಾರಿಗಳು. ಅಂತವರನ್ನು ಯಾವ ಜಾತಿಯಿಂದ ಹೊರಗಿಡುವುದು ಈ ನಿನ್ನ ಹಾಳು ಸಮಾಜ. ಶ್ರೀಮಂತರ ಹೆಣ್ಣುಗಳು ಪಿಕ್ನಿಕ್ಕಿಗೆ ಹೋಗುವೇನೆಂದು ಪಾರ್ಕಿನಲ್ಲಿ ಹೋಗಿ ಉರುಳಾಡಿ ಗರ್ಭ ಹೊತ್ತುಕೊಂಡು ಬಂದು ಮನೆಯಲ್ಲಿ ಹಣವನ್ನು ಕೊಟ್ಟು ಗರ್ಭಪಾತ ಮಾಡಿಸಿಕೊಂಡು ಇವರು ಒಳ್ಳೆಯವರೆಂದು ಹೇಳಿ ದಲ್ಲಾಳಿ ಆಸೆಗಾಗಿ ಇನ್ನೊಬ್ಬರ ಕೊರಳಿಗೆ ತಾಳಿ ಕಟ್ಟುವರಲ್ಲ. ಎಲ್ಲಿದೆ ಈ ನಿನ್ನ ಮಾನವ ಸಮಾಜ? ಹೇ ದೇವಾ ವಿಷಕಂಠ, ನಿನಗೆ ಕಣ್ಣಿಲ್ಲವೇ? ಕಣ್ಣಿದ್ದರೂ ಮಾಡುವುದೇನು? ಪಾಪ ಕೇಳಿದವರಿಗೆಲ್ಲ ಕೇಳಿದಷ್ಟು ಕೊಟ್ಟು
ಮರಳಿ ಕಸಿದುಕೊಳ್ಳುವಷ್ಟು ಶಕ್ತಿ ನಿನ್ನಲ್ಲಿ ಇಲ್ಲಪ್ಪ, ಮರಳಿ ಕಸಿದುಕೊಳ್ಳುವಷ್ಟು ಶಕ್ತಿ ಇಲ್ಲ. ಈಗಿನ ಜನರ ಕಾಟಕ್ಕಾಗಿ ನೀನೇ ಸ್ಮಶಾನದಲ್ಲಿ ಕಲ್ಲಾಗಿ ಕುಳಿತಿರುವಾಗ ನಮ್ಮಂತವರ ಪಾಡೇನಪ್ಪ, ನಮ್ಮಂತವರ ಪಾಡೇನು. ಏನೇ ಆಗಲಿ ನನ್ನ ತಂಗಿಗೋಸ್ಕರ ನಾನು ಹೊರಬಟ್ಟೆ ಉಂಟಾದರೂ ಸೇವಿಸಲೇಬೇಕು. ಹೆತ್ತ ತಾಯಿಯನ್ನು ಕಳೆದುಕೊಂಡ ಪರರಾಶ್ರಯದಲ್ಲಿ ಬೆಳೆಯುತ್ತಿರುವ ದಯಾನಂದ, ದಯಾನಂದ, ಹೆತ್ತ ತಾಯಿಯನ್ನು ಕಳೆದುಕೊಂಡ ಪರರಾಶ್ರಯದಲ್ಲಿ ಬೆಳೆಯುತ್ತಿರುವ ದಯಾನಂದ, ಇಂದಿಗೆ ಮುಗಿಯಿತು ಈ ಮನೆಯ ಋಣ. ಇಂದಿನಿಂದ ನೀನಾಗಬೇಕು ಬೀದಿ ಹಣ. ಕಾಲಿನಿಂದ ಹೊಡಿತಾರೆ ಕಳ್ಳರ ಹುಚ್ಚನೆಂದು ಜನ. ಅಂದಿಗೆ ಶಾಂತಿ ಅಂದಿರುವುದೇ ನನ್ನ ಮನ. ಅದಕ್ಕಾಗಿ ಸತ್ಯಪ್ಪ ಜಯವಿನೆಂದು ಹಣ ಹೊಡೆದು ಇಟ್ಟಿರುವೆ ನಿನ್ನ ತಲೆದಿಬ್ಬಿಗೆ 8,000 ಹಣ. ಹೇಗಿದೆ ಈ ನಾಗರಾಜನ ಕಾರಸ್ಥಾನ? ಏನು ಸಿದ್ದರಾಮಪ್ಪ, ಏನು ಸಿದ್ದರಾಮಪ್ಪ, ಕೋಟ್ನಲ್ಲಿ ಏನು ಹುಡ್ಕೊಂತ ಕಾಣುತ್ತಿದೆಯಲ್ಲ, ಏನ್ ಸಿಗರೇಟ್ ಬೇಕು ತಾನೇ? ಬೆಂಕಿ ಹಚ್ಚ್ರಿ ನಿಮ್ ಸಿಗರೇಟ್ ಕೋಟಿ ರೊಕ್ಕ 8,000 ಹಣ ಹೋಗ್ಯಾವ. 8,000 ಅಂತ ಮೈಲಾರಲಿಂಗ ಬಡಬಡಿಸಿದಂತೆ ಬಡಬಡಿಸುತ್ತಿದ್ಯಲ್ಲ, ಏನ್ ಲಾಟ್ರಿ ಐತಿತ್ತೇ ನಿಮಗೆ? ಏನ್ ಕೋಟ್ನ್ಯಾಗ ಏನ್ ಜಾದೋ ಐತೇನ್ರಿ? ಕೋಟಿ ನುಗ್ಗಿತ 8,000 ಇಲ್ಲಿ ಹಾಕಿ ಹೋಗಿ ಊಟ ಮಾಡಿ ಬರ್ರಾಗ ರೊಕ್ಕ ಇಲ್ರಲ್ಲ ಅವ್ನು ಅಡ್ಡಿ. ಕೋಟ್ ನೋಟು ಲೊಂಗಲು ಇದೇನು ರಾಜ ವಿಕ್ರಮಣ್ಣ ಕಾಡಲು ಬಂದ ಮಾಯದ ಹಂಸ ಪಕ್ಷಿ ಅಲ್ಲ. ಈ ಮೌರರಲ್ಲಿ ಕದ್ದವರು ಯಾರು? ಸೋರ್ಣ ಸೋರ್ಣ ಒಳಗಡೆ ಊಟಕ್ಕೆ ಬಂದಾಗ ಇವರ ಜೇಬಿನಿಂದ ಹಣವನ್ನು ಕಳವಾಗಿದಂತೆ ಬಿದ್ದುಕೊಂಡಿರುವ ನನ್ನನ್ನು ಎಬ್ಬಿಸಿ ಕೇಳು. ಅಣ್ಣ, ನಾವು ಒಳಗಡೆ ಹೋದಾಗ ಮಾವನ ಕೋಟ್ನಲ್ಲಿ ಹಣ ಇತ್ತಂತೆ. ಇಲ್ಲಿ ಯಾರಾದ್ರೂ ಬಂದಿದ್ರೆ ನನ್ನ ಈ ಮನೆಗೆ ಬರೋರು ಯಾರಮ್ಮ? ಏನು ಹಣ ಕಳವಾಗಿದೆ? ಈ ಮನೆಗೆ ಬರೋರು ಯಮಸದನ ಮುಖದ ಮೇಲೆ ಆಯುಷ್ಯ ಮುಖದಲ್ಲಿ ಮೇಲೆ ಯಮಸದನಕ್ಕೆ ಹೋದಂತೆ. ಹಾಯಾಗಿ ಇನ್ನೊಬ್ಬರನ್ನ ತಿಂದು ಬದುಕುವ ಇಷ್ಟೊಂದು ಸೊಕ್ಕೆ ಎಲ್ಲಿಂದ ಬಂದಿತ್ತು? ಈ ಹಣ ಕದಿಮ ಒಪ್ಪಿಕೊಂಡು ಮನೆ ಬಿಟ್ಟು ಹೊರಡು. ನಾಗರಾಜ, ನಾನು ಹಣ ಕನವು ಮಾಡಿಲ್ಲ. ಇದರಲ್ಲಿ ಏನೋ ಮೋಸವಿದೆ. ವಿಚಾರ ಮಾಡಿ ಮಾತನಾಡು. ದಯಾನಂದ, ಫಾಸ್ಟ್ ಗೆಟ್ ಔಟ್. ಸ್ವಾಮಿ, ನನ್ನನ್ನ ಹಣ ಕಳುವು ಮಾಡುವಂತವ್ರಲ್ಲ ನೋಡಿ. ದಯವಿಟ್ಟು ಅವ್ರನ್ನ ಮನೆಯಿಂದ ಹೊರ ಹಾಕ್ಬಿಡಿ. ಇದೊಂದು ಸಲ ನನ್ನ ಅಣ್ಣನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ಕ್ಷಮಿಸಿ. ಸೋರ್ಣ, ನಾ ಹೇಳಿದಷ್ಟು ಕೇಳಿಕೊಂಡು ಬಿದ್ದಿರು. ಇಲ್ಲದಿದ್ದರೆ ನೀನು ಇವನಿಂದ ಹೊರಡ ಹೋಗಬೇಕಾಗುತ್ತದೆ. ಎಚ್ಚರ. ಸ್ವಾಮಿ, ಸತಿಗೆ ಪತಿಯೇ ಸದ್ಗತಿ ನೋಡಿ. ನನಗೆ ಮೊದಲು ನೀವು ಬೇಕು, ಆಮೇಲೆ ನನ್ನ ಅಣ್ಣ ಬೇಕು. ಅಗದಿ ಬೇಷ್ ಐತಪ್ಪ ನಿಮ್ಮದು ಲೆಕ್ಕ ಅಲ್ವಾ? ಈಗ ಅಣ್ಣ ಬೇಕಂತ ಹೇಳ್ತಿ, ನಮ್ಮ ಕಿಶೆದನ್ ರೊಕ್ಕ ತೊಗೊಂಡು ಮಾಡಕ್ ತಿಳಿದಿಲ್ಲ. ನಿಮ್ಮ ಅಣ್ಣಗ ಕೇಳಿದ್ರೆ ಅವ್ನು ನಾನು ಹಳೆಯಾಗತ್ತೇಳಿ ಒಂದು 4,000 ರೂಪಾಯಿ ಖರ್ಚಿಗೆ ಕೊಟ್ಟು ಬಿಡ್ತಿದ್ನಿಲ್ಲ. ಕೊಡ್ತೀರಿ? ಸಾಕಷ್ಟು ಕಷ್ಟಪಟ್ಟು ಹಣ ಗಳಿಸಿದ್ರೆ ನೀವು 2,000 ಯಾಕೆ 4,000 ಕೊಡ್ತಿದ್ರಿ? ಮಕ್ಕಳನ್ನ ಮಾರಾಟ ಮಾಡೋದಕ್ಕೆ ನಿಂತಿದ್ದೀರಾ?
ಮಂದಿ ಹಣ ಅದನ್ನ ಹೇಗ್ ಬೇಕಾದ್ರೂ ದಾನ ಮಾಡ್ಬೋದಲ್ಲ, ಅದು ನಿಮ್ಮಂತವ್ರ ಕೈಯಲ್ಲಿ ಸಿಕ್ಕೇ ಸಿಗುತ್ತೆ. ನೀವು ಕೊಟ್ಟೆ ಕೊಡ್ತೀರಪ್ಪ, ಕೊಟ್ಟೆ ಕೊಡ್ತೀರಿ. ಶಿವ ಶಿವ ಶಿವ, ನೋಡಿದೆ ನೋಡು ನಾಗರಾಜ, ನೀನ್ ಹೆಂಡತಿ ಆಡು ಮಾತು ನೋಡು, ಕೇಳಪ್ಪ, ನೀನಾರ ಕೇಳ. ಸೂರ್ಣ ಬಾಯಿ ಮುಚ್ಚಿಕೊಂಡು ಬಿದ್ದರು. ದಯಾನಂದ ನಡೆಯ ಮೊದಲು ಮನೆಯಿಂದ ಆಚೆ. ಹೋಗುತ್ತೇನಪ್ಪ, ಹೋಗುತ್ತೇನೆ. ಯಾವಾಗ ವಿಧಿ ಬಂದು ಹಂಚು ಹಾಕಿವೆ ಹೊರ ಹಾಕುತ್ತದೆ. ಹೋಗುತ್ತೇನೆಪ್ಪ, ಹೋಗುತ್ತೇನೆ. ಮನೆ ಅಣ್ಣ ಋಣ ತೀರಿದ ಬೆಳಕೆ ವಿಧಿ ಯಾವುದೋ ಹಂಚು ಹಾಕುತ್ತದೆ. ಸೋರ್ಣ, ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಬರುವುದು 2 ದಿನ ತಡವಾಗಬಹುದು. ಮನೆ ಕಡೆ ಜೋಪಾನ. ಆಗ್ಲಿ ಸ್ವಾಮಿ. ಒಳ್ಳೇನು ಮಾರಯ್ಯ ನೋಡು, ಎಂಡು 1ಕ್ಕೆ 3 ಪಟ್ಟು ಆಕೈತಿ ಅಂದ್ರೆ ಮೊದಲು ತಗೋ ದುಡ್ಡು. ಆ ಕೆಲಸ ಅಷ್ಟು ಅರ್ಜೆಂಟ್ ಮಾಡಿ ಮುಗಿಸ್ಕೊಂಡು ಬಂದುಬಿಡು. ನಾ ಏನು ಬರ್ತಾನೆ ಪಾಟ್ನ ತಗೋ ಇಟ್ಟು ಬರುವಲ್ಲ ಕೈಯಾಗ ಅವನು ಎಲ್ಲಾರ ಇಟ್ಟು ಅವನು ರೊಕ್ಕ. ನಾ ಬರ್ಲೇ ನಾಗರಾಜ? ಹೋಗು ಹೋಗು ಸಿದ್ದರಾಮ, ನೀನು ಬರುವುದರೊಳಗಾಗಿ ಸಿದ್ಧವಾಗುವುದು ನಿನ್ನ ಸ್ಥಿತಿಗೆ. ಇನ್ನು ಉಳಿದಿರುವುದು ಒಂದೇ ಒಂದು ಪೀಡೆ. ಅದು ನೀನು ಬರುವುದರೊಳಗಾಗಿ ನನ್ನ ಮನದಿ ಎಂಬ ಮಾರಿಯನ್ನು ಏನಾದರೂ ಉಪಾಯ ಮಾಡಿ ಮನೆಯಿಂದ ಹೊರಗಟ್ಟಲೇಬೇಕು. ನಂತರ ಸಿದ್ದರಾಮಪ್ಪನ 2ನೇ ಮಗಳ ಸಾಂಗಿ ಅವಳು ನನ್ನ ಜೀವನದಲ್ಲಿ ಒಮ್ಮೆಯಾದರೂ ಸರಸವಾಡಲೇಬೇಕು. ಎಂಥದ್ದು ಬತ್ತು ನೋಡ್ರಿ ನಮ್ಮ ಪರಿಸ್ಥಿತಿ. ಅವನು ಸನ್ಯಾಸಿಯಾಗಿ ಸಂಸಾರಕ್ಕೆ ಆಗ್ಬೇಕಾಗೈತ್ರಿ ನಾವು. ಅಲ್ರಿ ಅವನ ಆಯ್ತು ಅಂದ್ರೆ ಹಿಂಗೆ ಸತ್ರ ನಮ್ಮ ಆತ್ಮಕ್ಕೂ ಶಾಂತಿ ಸಿಗಂಗಿಲ್ಲ, ಸುಡ್ಗಾಡು ಆಗಂಗಿಲ್ಲ. ಯಾರು ಮಣ್ಣು ಕೊಡಾಕು ಬರಂಗಿಲ್ಲ. ಅಲ್ರಿ ನಮ್ಮ ಮಾವನ ಮಗಳು ಸಂಗಿನ ಮದುವೆ ಆಗ್ಬೇಕತ್ ಈ ಪರಿಸ್ಥಿತಿಗೆ ಬಂದೀವಿ. ಹೆಂಗಾರ ಮಾಡಿ ಆ ಹುಡುಗಿನ ಪಟಾಸಬೇಕ್ರಿ. ಈ ವೇಷ ಹಾಕೊಂಬಂದ್ರೆ ಈ ವೇಷ ಯಾರ ನಮ್ಮನ್ನ ದಡಕ್ಕೆ ಹಚ್ತೈತಿವ, ಹಂಗೆ ಸುಡುಗಾಡ ಕಳಿಸ್ತೈತಿವ. ಮುನ್ಸಿಪಾಲ್ಟಿ ಅವ್ರು ಬಂದು ನಮ್ಮನ್ನ ಕೋಲಿನ ದಬ್ಬಿ ಮಣ್ಣು ಕೊಟ್ಟರು. ನಾ ಏನು ದೆವ್ ಆಗ್ಯಾವ್ರು ಬಿಡೋಲ್ರಿ. ನಮ್ಮ ಸಿದ್ದರಾಮ ಅವನ ಕಾಡಿ ಆಕಿ ಅವನ ಮಗಳನ್ನ ಮದುವೆ ಆಗಿ ಲಗ್ನ ಮಾಡ್ಕೊಳ್ಳೋದು ಫಿಕ್ಸ ರೀ. ದೇಹವೆಂದರೆ ಮನುಜ 7 ಮಾಸಗಳ ಕಡುಕನಜ, ಮನಸ್ಸು ಆಸೆ ತುಂಬಿದ ಕನಜ, ಮೋಹದಿಂದ ಚಿತ್ತವು ಸಹಜ. ನಶ್ವರ ಕಾಯ ಅಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ. ಕಾಗದಿ ಪಡೆಯ ಸುಖವು ಶಾಶ್ವತ. ದೇಹವೆಂದರೆ ಮನುಜ 7 ಮಾಸಗಳ ಕಡುಕನಜ, ಮನಸ್ಸು ಆಸೆ ತುಂಬಿದ ಕನಜ, ಮೋಹದಿಂದ ಚಿತ್ತವು ಸಹಜ. ನಶ್ವರ ಕಾಯ ಎಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ. ಕಾಗದಿ ಪಡೆಯ ಸುಖವು ಶಾಶ್ವತ. ದೇಹವೆಂದರೆ ಮನುಜ 7 ಮಾಸಗಳ
ಕನಕ ಯಪ್ಪ ದೌಡ್ ದೌಡ್ ಬಾ ಇಲ್ಲಿ ಯಾರೋ ಒಬ್ರು ಬಂದ್ ನಿಂತಾರ ಸ್ವಾಮಿಗಳು. ಓ ಯಾವ್ದ್ರಿ ಅಪಾರದ ಆಡದಮ್ ಪಾಡದಮ್ ಜಡದಮ್ ಗಡಬಡ ಐಸ್ ಕ್ರೀಮ್ ಸ್ವಾಹ. ಇವ್ಯಾವ ಸ್ವಾಮಿ ಫುಲ್ ಟೈಟ್ ಆದಂಗ ಕಾಣ್ತಾನಲ್ಲ. ಯಾಂಬಲ್ವ ಇವೇನ್ ಚಂಜಿ ಮಠ ಸಾಧು ಚಂಜಿಗೆ ಚೋದು ಕಾಣ್ತಾನವ. ಏ ಸಿದ್ದರಾಮ ನಿನ್ನ ಮಗಳ ನೀನು ಈ ರೀತಿ ಮಾತಾಡ್ರಿ ಅಂದ್ರ ನನ್ನ 3ನೇ ಕಣ್ಣು ತೆಗೆದು ಇಬ್ಬರನ್ನು ಸುಟ್ಟು ಬಿಡ್ತಾನ ಮಕ್ಕಳ. ಎಲ್ಲ ಐತಿನ 3ನೇ ಕಣ್ಣು. ನೀನ್ ಬ್ಯಾಡ ಅಂದ್ರೆ ಬಿಡಂಗಿಲ್ಲ. ನಿನ್ನ ಮಗಳ ಕಾಲು ಹಿಡ್ಕೋಬೇಕು ಅಂದಾಗ ಸುದ್ದಿ ನಿಮ್ಮದ ನೀ ಹಿಡ್ಕೊಂಡ್ರೆ ನಡೆಯಂಗಿಲ್ಲ. ಏ ಅದಿಲ್ಲ ನಾವೇನು ಹಸನರಿ ಸ್ವಾಮಿಗಳ ತಿಳಿದೇನ ಎಲ್ಲಿ ಕೂತ್ ತಪಸ್ ಮಾಡ್ತೀರ? 3 ಕೈಲಾಸದಾಗ ಕೂತ ಒಟ್ಟ ಅನ್ನ ರೊಟ್ಟಿ ಏನು ತಿಂದಿಲ್ಲ ನಾವು. ಬರೀ ಪುರೇ ಉಪ್ಪಿಟ್ಟ ತಿಂದು ತಪಸ್ ಮಾಡ್ಕೊಂಡ್ 12 ವರ್ಷ ಈ ಯೋಗ ಸಿದ್ಧಿ ಪಡ್ಕೊಂಡ್ ಬಂದಿವಿ. ಮಗನ ಸಿದ್ದರಾಮ ಅಂಗಿ ಯಾರು ತುಡು ಮಾಡ್ರಪ್ಪ? ತುಡುಗು ಮಾಡಿರತ್ಯ ಮಗನ ನನಗ ನಿನ್ನ ಸುಟ್ಟು ಬಿಡ್ತಾನ ಏನ? ಸುಡ್ತಾನ ಅಕ್ಕಿ ಕಳ್ಸು ಇಲ್ಲಿ ಅಕ್ಕಿ ಜೋಡಿ ಐತಿ ಅವಾರ ಅಕ್ಕಿ ಕಾಲು ಹಿಡ್ಕೋತಾಳ ಸುಡಂದೇವು. ಹಂಗ್ರಿ ಅಜ್ಜಾರಾಗ್ಯಾರಿ. ಏ ಆಕಿನ ಕಾಲು ಹಿಡಿಸ್ ಮತ್ತ ಬಾಂಧಾಕಿನ ಭಕ್ತಳೆ ಬಂದ್ ಕಾಲು ಹಿಡ್ಕೊ ಎಟ್ಟು ಸೊಕ್ಕ ನಿನಗ. ನಾ ಯಾಕೆ ನಿಮ್ದು ಹಿಡ್ಕೋಬೇಕು? ಈ ಸ್ವಾಮಿನ ಹಗರ್ ತಿಳ್ಕೊಂಡಾಳ ಆಕಿ. ಅಲ್ರಿ ಅಜ್ಜಾರ ಎಂತ ಅರ್ವಿ ಹಾಕ್ಯಾರ ಸನ್ಯಾಸಿ ವೇಷ ಹಾಕ್ಯಾರ ಮತ್ತೆ ಹೆಣ್ಮಗಳಿಗೆ ಹಾಕಿ ಕೇಳ್ತೀರಿ? ಆಕಿ ಅಂದ್ರ ಇದ್ರಿಗೆ ಬಂದವ್ರ ನಾವು ಕಣ್ಣೆತ್ತಿ ನೋಡವ್ರಲ್ಲ. ಆದ್ರ ನಮಗ ಎಲ್ಲಾರ ಬಾಜು ಹಾದು ಅಂದ್ರ ಬಿಡವ್ರಲ್ಲ. ಬಾಜು ಎಲ್ಲ ದೂರದವ ದೂರ ಇದ್ರೆ ನೀ ಸರಿ ಇಲ್ಲ ಸೈಡ್ ಯಾಕ ಸರಿ ಇದ್ದೇವ್ ಸೂಡ 3ನೇ ಕಣ್ಣು ತಗದ ಬ್ಯಾಡಪ್ಪ ಬಡವ ಸರಿ ಹಂಗಾರ ದುಷ್ಟ ಕಣ ತೆಗಿಬೇಡ ಬಾರ್ವ. ಆಶೀರ್ವಾದ ಮಾಡ್ರಿ ಅಪ್ಪ. ಆಡದಮ್ ಬಡದಮ್ ಜಡದಮ್ ಗಡಬಡ ಐಸ್ ಕ್ರೀಮ್ ಸ್ವಾಹ. ಇವ್ಯಾವ ಐಸ್ ಕ್ರೀಮ್ ಅಂತ ಅವ್ನು ಬಕ್ ಬರ್ಲೆ ಬಡಿಲ್ಲ ಏನಪ್ಪ ಹಂಗಂದ್ರೆ? ಏ ನಮ್ದು ಪದ್ಧತಿ ಮಂತ್ರ ಐತಿ. ಹ್ಞೂ ಅನ್ಬೇಕು ನೀ ಅಷ್ಟ. ಹ್ಞೂ ಹ್ಞೂ ಅಂದ್ಯಪ್ಪ. ಹ್ಞೂ ಅನ್ಬೇಕಷ್ಟ. ಹ್ಞೂ ಆಯ್ತಲ್ಲಪ್ಪ ಸ್ವಾಮಿ. ಏನಾತು? ಹ್ಞೂ ಅಂದ್ಯು. ಹ್ಞೂ ಅಲ್ಲ ಇನ್ನ ಮತ್ತ ಇಬ್ಬರು ಅಪ್ಪ ಮಗಳನ್ನ ಎಡ್ಯಾಡ್ ಬರೀ ಕಾಲು ಬೆಳೆಸ್ಕೋತಾನ. ಬಾಳ ಕೆಟ್ಟ ಸ್ವಾಮಿಗಳು ನಾವು. ನಿಂಬೆಹಣ್ಣು ಏನ್ರ ಮಾಡಿರ್ತಾನ ನೋಡ್ ಮತ್ತ. ಏನು ಮಾಡ್ಕೊಂಬಂದಾನೆ ಆಮೇಲೆ ಯಾಕೋ ನಿನ್ನ ಮಗಳು ಹೊಟ್ಟಿ ಮುಂದೆ ಬಂದಂಗ ಕಣ್ಣಕೈತಿ ನೋಡಿದ್ರ ಏನೇನ್ ಆಕಾರ. ಏನು ಹಾಕೊಂಡು ನಂಗೂ ತೀವ ತೆಗಿದ್ರಿ ಅಜ್ಜ. ನೀವೋ ಸ್ವಲ್ಪ ಬುದ್ಧಿ ಬಲ್ಲಾರ ದೊಡ್ಡವ್ರದಾರಪ್ಪ ಗುರುಗಳ ನೋಡ್ರಿ ಅದೇನಟ್ಟು. ಮಗನ ಏನ ತಿಳ್ಕೊಂಡದಿ ಅದ ಪಕ್ಕ ಒಳಗ ಬಸರಿ ಗಾಡಿ ಬೆಳದತಿ ಬಸರಿ ಗಾಡಿ ಬೆಳದತಿ. ಏನಪ್ಪ ಬಂದಿದ್ದು? ಏನಂದವ ಅಜ್ಜ? ಹಾ ನಾ ಬಸರಾಗಿನ ಅಂದಲ್ಲ ಕರೆಕ್ಟ್ 3 ತಿಂಗಳಾಗೈತ್ ನೋಡು. ಯಾರೋ ತಗೊಂಡ್ರಪ್ಪ ತಳಗ ಎರಗಣಿ ಸರ ಏನ್ ನಿಜ ಬಾಳೇನಾಗಿಲ್ಲ 3 ತಿಂಗಳು. ಎಲ್ಲ ಬೂಟ್ ದವನ್ ಕೊಡ್ರಿ ಇಲ್ಲಿ ಏನೋ ಬಡ್ಕೊಂಡ್ರೆ ಬಡ್ಕೋತೀರಿ. ಯಾಕೆಪ್ಪ? ಎಲ್ಲ ಮತ್ತೇನೋ ಅಂದ್ವಿ ಅಗದಿ ನೀನು ಡಿಕ್ಲೇರ್ ಹೇಳಿಬಿಟ್ಟಿವ. ಯಪ್ಪ 3 ತಿಂಗಳು ಆಗೈತೆ ನೋಡಿ ಇಂದ್ರ ಯಪ್ಪ ನಾನಕ ಎಲ್ಲ ಮುಗಿಸೇನಿ ನೀನು ಏನು ಮಾಡೋ ಹಂಗಿದೀಯೋ ಅಂದಂತ ಮಾತಿದೆ. ನಾ ಹೇಳಿದ್ನಿಲ್ಲ ನೀ ಮದುವೆ ಮಾಡ್ಬೇಕು ಅದಕ್ಕೆ ನಮಗ. ಈಗ ಮದುವೆ ಮಾಡ್ಲಿಕ್ಕೆ ಒಟ್ಟು ಹಿಂಗೆ ಮಾಡೋದಲ್ಲ. ಹೌದು ನೀ ಮಾಡ್ಲಿಲ್ಲ ಅದಕ್ಕೆ ನಾವ್ ಹಿಂಗ್ ಮಾಡಿದ್ವಿ. ದಟ್ಸ್ ಆಲ್. ಇದಕ್ಕೆ ಕಾರಣೀಭೂತ ಆದಂತ ಏ ಆಕಿ ಯಾರನ್ನ ಪ್ರೀತಿ ಮಾಡ್ಯಾಳ ಅವ್ರಿಗೆ ಮದುವೆ ಮಾಡಿ ಕೊಡ್ತೀವೋ ಹೆಂಗೋ ಸಿದ್ದರಾಮಯ್ಯ ಅಂದ್ರ ಕರಗಿಸ್ತೀವೋ ಅದನ್ನ ಬಸರಿ ಗಡ್ಡಿ ನಾವೆಲ್ಲಾರು ಇಲ್ಲ. ಬುಟ ಸ್ವಾಮಿ ಸುಮ್ಮನೆ ನಿಂದ್ರಾಕೋ ಮಗನ ಮಗಳ ಜೋಡಿ ಮಾತಾಡತ್ತೇನೆ. ಮಾತಾಡಂಗಾರ ಕರ್ಗಸತ್ ಬಂದ 3 ತಿಂಗಳು ಗಡ್ಡಿ ಬೆಳೆಯಕ್ ಕಾರಣ ಆದ ಮಗ ಯಾವ ಚಟ್ನಿ ಚೆನ್ನೆ ಎಲ್ಲಾರ ನನ್ನ ಕಂಡೆ ಅಲ್ಲ ಬಾಳ ದಿವಸ ಆತೀಗ ಅವ್ ನನ್ನ ಕಣ್ಣಿಗೆ ಒಟ್ಟ ಇಲ್ಲೇ ಎಲ್ಲಾರು ನಿಂತಿರ್ತಾನ ಹುಡ್ಕ್ಯಾಡ. ಏನಾತು? ಅದಾರ ನೋಡ್ರಿ ಇವ್ರು ಪೊಲೀಸರ ಏನಾಯ್ತು ಸ್ವಾಮಿಗಳ್ರಿ? ಏ ಮತ್ ಮಗನ ನಾವು ನೀವ್ ಶಿಷ್ಯರಿಗೆ ಹಂಗ ಮಾತಾಡ್ತೀವ. ಶಿಷ್ಯರ ಅನ್ಬೇಕು ತಗ್ಗಿ ಬಗ್ಗೆ ನಡಿಬೇಕು. ನಿಂದ ಮಠ ಎಲ್ಲೈತಪ್ಪ? ನಿಮ್ಮದು ಮಠ ಎಲ್ಲೈತಿ? ಮಠ ಸುಡುಗಾಡದಾಗ ಸುಡ್ಗಾಡಕ್ ಬಿಟ್ಟು ಇವ್ ಯಾಕಿಲ್ ಬಂದಾನಪ್ಪ? ನಮ್ದು ಒಂದ್ ಹೆಣ್ಣು ಕಳ್ಕೊಂಡೈತ್ರಿ ಊರಾಗ ಹುಡುಕ್ಯಾಡಕ್ ಬಂದಿವ್ರಿ ನಾವು. ಒಂದ್ ಹೆಣ್ಣು ಕಡ್ಕೊಂಡೈತಿ ಹುಡುಕ್ಯಾಡಕ್ ಬಂದಿವ್. ಆ ಹೆಣ್ಣು ತಗೊಂಡು ಏನ್ ಸುಡುಗಾಡ್ದಾಗ ಪರಮೇಶ್ವರ ಪಾರ್ವತಿನ ಕಳ್ಕೊಂಡು ಹುಡುಕ್ಯಾಡಿದಂಗ ಆ ದಕ್ಷ ಬ್ರಹ್ಮನ ತಲೆ ಕಡ್ದು ಟಗರಿನ ತಲೆ ಇಟ್ಲ ಹಂಗ ನಮ್ಮ ಮಾವನ ತಲೆ ಹುಡುಕ್ಯಾಡಿ ಕಡ್ದು ಅದಕ್ಕೊಂದ್ ನಾಯಿ ತಲೆ ಇಡ್ಬೇಕಂತ ಇಲ್ಲಿ ಬಂದಿವ್ರಿ ನಾವು. ಅಂತ ಯಾವ ಪಸೂರ್ ನಿಮ್ಮ ಅದಾ ನೋಡ್ರಿ ಅವ ಬ್ಯಾರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಪರಮೇಶ್ವರ ದಕ್ಷ ಬ್ರಹ್ಮನ ತಲೆ ಕಡ್ದ ಅವ ಪರಮೇಶ್ವರ ಯಾ ಏಸ ಹಾಕೊಂಡಿಪ್ಪ? ನೀ ಏನ್ ಹಾಕೊಂಡ್ ಬಂದಿ? ಓ ಮಗನ ಸಾರು ಐನಾರ್ ನೇಸ. ನಾವು ಕೈಲಾಸದಾಗ ತಪಸ್ ಮಾಡಿ ಬಂದಿವಿ ಅಂತ ಹೇಳ್ತೀನಿ. ಸುಡಂದಿ ಹೆಂಗ ಅಪ್ಪ ಮಗಳ ಗಪ್ಪ ನಾ ಹೇಳ್ದಂಗ ಕೇಳ್ತು. ಗಡ್ಡಿ ಕರಗಿಸ್ಬೇಕಾರ ಗಡ್ಡಿ ಕರಗಿಸ್ತೀರಿ? ಕರಗಿಸ್ತನ
ಹೆಂಗ್ ಮಾಡುದು ಯಪ್ಪ ಇವ್ನ್ ಯಾರ್ದೋ ತಲೆ ಕಡಿತಾನಂತಲ್ಲ ನನಗ ಯಾಕೋ ಸಂಶಯ ಬರತೈತಿ ಯಾಕ ಇವ ಸಾಧು ಅಲ್ಲಿ ಇವ ಅಲ್ಲ ಅನ್ಸ್ತದ ಇವ ನಮ್ಮ ಲಪ್ಪಂಗ್ ಚಟ್ನಿ ಚೆನ್ನ ನನ್ನ ಮಗ ಇವ ಏ ಮಗನ ಸುಟ್ಟು ಬಿಟ್ಟು ಯಾ ಚಟ್ನಿ ಚೆನ್ನೋ ಏನ್ ಹಚ್ಚಿದನ ಬರೀ ಸುಡಕನಂತ ನೋಡ ಒಟ್ಟೇ ಮಾಡ್ತಿ ಮಾಡ್ಬಾ ಗುರುವೆ ನನ್ನ ಮಗಳು ಹೊಟ್ಟೆಗೆ ಗಂಟು ಕರಗಸ್ ಅಟ್ಟ ಕೇಳ್ಕೊ ಕಾಲು ಬದ್ದ ಆಕಿಗೂ ಹೇಳ ತಪ್ಪಾಗೈತ್ರಿ ಗುರುಗಳ ನಮ್ದು ಅಂತ ಹೇಳಿ ಬಾಯ್ ನೀನ್ ನಾವು ಬಾಯ್ ಸ್ವಾಮಿಗಳು ಕಾಲು ಬೇಡ ಆಯ್ತು ಆಯ್ತು ಹಂಗಾದ್ರೆ ಕರಗಿಸ್ತನು ನೀ ಕಣ್ಣು ಮುಚ್ಚಿ ನಿತ್ಕೊಂಡಿಟ ನಮ್ದು ಏನು ಮಂತ್ರ ಹೇಳ್ಬೇಕು ಓದತ್ತೀನಿ ಗುರುವೇ ಚೆನ್ನೇಶ ಶಿಷ್ಯ ಸಿದ್ದೇಶ ಹೇಳದನ ಐತಳ ತಲೆ ಏನಿಲ್ಲ ಅಂದ್ರೆ ಮತ್ ನಿನ್ನ ಕಡಿತಾಗ ಸುಡ್ತಾನೆ ಹೇಳ ಗುರುವೇ ಚನ್ನೇಶ ಶಿಷ್ಯ ಸಿದ್ದೇಶ ಶಿಷ್ಯ ಸಿದ್ದೇಶ ಹಂಗ ಹೇಳ ಕಣ್ಣು ಮುಚ್ಚಿ ಗುರುವೇ ಚನ್ನೇಶ ಶಿಷ್ಯ ಸಿದ್ದೇಶ ರವಿ ಸವಳಿಗವ್ರ ಇವ್ ದೇವ್ರಾಗ ನೀವು ಒಂದು ಜಾಡಿಸ್ಬಿಡ್ರಿ ಶಿಷ್ಯ ಸಿದ್ದೇಶ ಗುರು ನಿತ್ಯ ಹತ್ತವಲ್ದ ಹಾಸಿಗೆ ನಿತ್ಯ ಹತ್ತವಲ್ದ ಹಾಸಿಗೆ ನನ್ನ ಗಂಗೆ ನನ್ನ ಸಂಗೆ ಹುಡುಗಿ ನನ್ನ ಬಿಟ್ಟು ಹಾಗೆಲ್ಲ ನೀ ಗೋರ ಬರೀ ನನ್ನ ತುದಿ ಬರತೀಯ
ಗುರು ಚನ್ನೇಶ ಏ ಮಗನ ಸಿದ್ದರಾಮ ಸಿದ್ದೇಶ. ಇದನ್ನ ಇಲ್ಲಿ ಹೇಳೋದಲ್ಲ ಮನ್ಯಾಗ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ಹೇಳೋಗು ಈಗ ಸದ್ದು ನಿನ್ನ ಮಗಳದೆಲ್ಲ ಗಾಡಿ ಕರೆದ ಸುಮ್ಮನೆ ಹೋಗಿ ಅಟ್ ತಗೊಂಡ್ ಹೋಗಿ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ ಬರೋಬ್ಬರ ಆಕತಿ ಹೋಗ್ಬಿಡು ನಿನ್ನ ಮಗಳ ಗಾಡಿ ಬರೋಬ್ಬರ ಆಕತಿ ಹೋಗು ಆರಾಮ್ ಮಾಡ್ರಿ ನೀವು ಹೊರ್ಲಿ ಬರೋಬ್ಬರ ಆಕತಿ ನೀವು ಹೊರ್ರಿ ಏ ಮರ ಬರೋಬ್ಬರ ಆಕತಿ ಹೋಗ ನಾ ಹೇಳಿದ್ ಕೇಳು ಆಚಾರ ನಂಗೆ ಆಕತಿ ನಾ ಹೋಗ್ತೇನೆ ಬಂದು ಹೋಗ್ರಿ ಹೊಲ ಅವ್ನು ಈ ಗಂಟೆ ನನ್ನ ಕೈಯಾಗ ಹಂಗೆ ಬತ್ರಿ ಸ್ವಾಮಿ ಮಗ ಏನೋ ಮಾಡ್ಯಾನ್ರಿ ಮೋಸ ಹಿಂಗಿದ ಏ ಮೋಸ ಗೀಸ ಹೆಂಗಂದ್ರ ರಿಯಲ್ ಅನ್ನ ನಾ ಚಟ್ನಿ ಚೆನ್ನ ಅದನ್ನ ಏನ್ ಮಾಡವದಿ ರವಿ ಸಾವಳಿಗವ್ರು ಇದ ಲಾಸ್ಟ್ ಫೈನಲ್ ಚಾರ್ಜ್ ಬರ್ರಿ ಹಂಸಾವ ನಿನ್ನ ಕಿಂಡಿ ಕಣ್ಣಲ್ ಕಣ್ಣಲ್ಲ ಜಿಗಿತಾವ ನಿನ್ನ ಕಲ್ಲದ ಗಲ್ಲ ಹಂಸಾವ ನಿನ್ನ ಕಿಂಡಿ ಕಣ್ಣಲ್ ಕಣ್ಣಲ್ಲ ಜಿಗಿತಾವ ನಿನ್ನ ಕಲ್ಲದ ಗಲ್ಲ ಹಂಸಾವ ನಿನ್ನ ಕಿಂಡಿ ಕಣ್ಣಲ್ ಕಣ್ಣಲ್ಲ ಜಿಗಿತಾವ ನಿನ್ನ ಕಲ್ಲದ ಗಲ್ಲ ಹಂಸಾವ ಅಂತೂ ಇಂತೂ ಹಳಬರ ಹಾಕಿರಿಪ್ಪ ಗಾಳ ಅಂತೂ ಇಂತೂ ಹಳಬ ಗಾಳ ಹಾಕಿದಿ ಏನಾತ್ರಿ ನನ್ನ ಮಗದು ಪಕ್ಕ ನಿನ್ನ ಮೇಲೆ ಮನಸ್ಸು ಐತಿ ಮತ್ತೇನೋ ಹೆಚ್ಚು ಅದಂಗೆ ಕಾಣತೈತಿ ಹೋಗಿ ಬಿಡಕಿನ್ ಎಲ್ಲಿ ಹೋಯ್ದು ಎಲ್ಲಿ ಹೋಯ್ತಿ ಹೋಗಿನ್ ಪರ್ಮಿಷನ್ ಏನ್ ನಿಮ್ಮ ಮನೆಗೆ ಹೋಗಿ ಎಲ್ಲಿ ಹೋಯ್ತಿ ಹೋಯ್ ಇದ ಫೈನಲ್ ಮಾಡಿ ಫೈನಲ್ ಹೋಗ್ಬಿಡನ್ ಇನ್ ವಾಳಿ ಬರೋದು ಬೇಡ ಹೊರದೇ ಬ್ಯಾಡಿಲಿ ಇನ್ ಅವರ ಬೈಡ್ಲಿ ಬಡಿಲಿ ಅವ್ರೇನು ಇದು ಲಾಸ್ಟ್ ಇಲ್ಲ ಮತ್ತೆ ಆಪ್ ಮುಂದಿದ್ದ ಏನು ಮನೆ ಸಿಗದಾಡ್ತಾ ಅಂದ್ರೆ ನೋಡಿ ಹಿಂದೆ ಕಾಣ್ತೈತಿ ತೊಗೊಂಡ್ರಿ ನಿಮ್ಮ ಅಪ್ಪ ಮನಿ ಹೋಗ್ಯಾನತಾನ ಓದ ಬಿಡ್ರು ಹೆಂಗ ಹೋಗೇ ಬಿಡೋಣ ಬರ್ತನ ತಿಳಿಯ ಹುಡುಗಿ ಬೇಡ ಬಂದರ ಬಳಿಯ ಬರ್ತನ ತಿಳಿಯ ಹುಡುಗಿ ಬೇಡ ಬಂದರ ಬಳಿಯ ಹಚ್ಚಿ ತಿಂಗರಿಗ ಮಳಿಯ ಹುಡುಗಿ ಚಿತ್ರವೆಯ ಗಮನ ಮಾಮನನ ಗುಣ ಸಿಗುವಾಚೇನ ಸಾಗರ ಮಾಮನನ ಗುರ್ತ ಹಿಡಿವಲ್ಲೇನ ಮರ್ತ
ಆತು ನಿಮ್ಮ ಮನ್ಯಾಗ ಒಂದು ಮಂತ್ರ ಹೇಳು ನಾವು ನಡಿತೀವಪ್ಪ ಸಮಾಧಾನ ಆತಲ್ಲ ಇನ್ನ ಆಗಿಲ್ಲ ಅದನ್ನೇನ್ ಮಾಡಮ್ಮ ಬ್ಯಾಡ ನೋಡಿ ಏನ್ ಹೊಯ್ಕೋತಾರ ಇಲ್ಲಿ ಅವನು ದುಡಿಯಾಕೋ ಮರ ನೀ ನಾನು ದುಡಿಬಾ ಅತ್ತ ಹೋಗ್ಲಿ ನಾವೇ ಹೋಗುನು ಊರಿಗೆ ಹೋಗಿ ಬರ್ತೇವೆ ಸಿದ್ದರಾಮ ಇನ್ನೂ ಬಂದಿಲ್ಲ. ಅವನ ಬರಲಾಗಿ ನನ್ನ ಮಡದಿ ಎಂಬ ಮಾರಿಯನ್ನು ಏನಾದರೂ ಉಪಾಯ ಮಾಡಿ ಮನೆಯಿಂದ ಹೊರಗಟ್ಟಲೇಬೇಕು. ನಂತರ ಸಿದ್ದರಾಮಪ್ಪನ 2ನೇ ಮಗಳ ಸಂಗಿ ಅವಳ ಸವಿ ಉಣ್ಣಲೇಬೇಕು. ಓ ನನ್ನ ಅದಕ್ಕಾಗಿ ಅವಳ ಕಿವಿಯಲ್ಲಿ ಉದಿರ್ಬೇಕಂತೀರಿ ನೋಡಿ ನಮ್ಮ ಮಂತ್ರ ಕೊನೆಗೆ ಹೀಗೆ ಸಾಗಲಿ ನನ್ನ ಮಂತ್ರ. ಓ ನನ್ನ ಕಳ ಪಾತ್ರಕ್ಕೆ ಸರಿಯಾದ ವ್ಯಕ್ತಿ ಭಗತ್ ಸಿಂಗ್ ಬರುತ್ತಿದ್ದಾನೆ. ಬರಲಿ ಬರಲಿ. ಬಾ ಭಗತ್ ಸಿಂಗ್, ಇದುವರೆಗೆ ನಿನ್ನನ್ನು ಹುಡುಕಿದೆ, ಎಲ್ಲಿಗೆ ಹೋಗಿದ್ದೆ? ಹುಡುಕಿದವರ ಕಣ್ಣಿಗೆ ಬೀಳುವಂತ ವ್ಯಕ್ತಿ ಅಲ್ಲ ಈ ಭಗತ್ ಸಿಂಗ್. ಹುತ್ತದಲ್ಲಿ ಅಡಗಿರುವ ಸರ್ಪ ಇದ್ದಂತೆ ನಾನು ಹೈದರಾಬಾದ್ ಕ್ಯಾಟ್ರಾಕ್ಸ್ ಕೊಂಡು ಯಾರೋ ಆಗಿರಲಿ ಅವನ ರುಂಡವನ್ನು ಕತ್ತರಿಸೆಂದು ಒಪ್ಪಿಸ್ತೇನೆ. ನೀನು ಮಾಡಬೇಕಾದದ್ದು ಕೊಲೆಯಲ್ಲ, ಬೀಸಬೇಕು ಮೋಸದ ಬಲೆ. ಆಗ ತಿಳಿಯುವುದು ನಿನ್ನ ಕಲೆ. ಬಾಯಿಲಿ ಕಿವಿಯಲ್ಲಿ ಹೇಳುತ್ತೇನೆ. ಸರಿ, ಈ ಕೆಲಸ ಮಾಡಿದರೆ ನನಗೆ ದೊರಕುವ ಹಣ 50,000. ಓಕೆ 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 ತೆಗೆದುಕೋ ಅಡ್ವಾನ್ಸ್. ಕೆಲಸವಾದ ಮೇಲೆ ಚುಕ್ತ ಹಣ. ಏಕೆ ಭಯ ಬರುತ್ತದೆ? ಬೇಕಾದರೆ ಈ ಸುರದೇವಿ ಪಾನ್ ಮಾಡು. ಕ್ಯಾಸರ್, ಈ ಭಗತ್ ಸಿಂಗ್ ಬೆದರನಲ್ಲ. ಸೂರ್ಯ ದರೋಡಿ ಇಂಥ ಕೆಲಸಗಳಿಗೆ ಎತ್ತಿದ ಕೈ ಚಿಟಿಕೆ ಹೊಡೆಯೋದರಲ್ಲಿ ಮುಗಿಸಿಬಿಡುತ್ತೇನೆ. ನೋಡು ಪರಮೇಶಿ, ನಿನಗೆಲ್ಲ ವಿಷಯ ತಿಳಿದೇ ಇದೆ. ನಾನು ಜಿಲ್ಲಾ ಮುಖ್ಯ ನ್ಯಾಯಾಧೀಶನಾಗಿ ಭಾರತಾಂಬೆಯ ಸೇವೆ ಸಲ್ಲಿಸಲು ಹೊರಟಿರುತ್ತೇನೆ. ಅಂದಾಗೆ ಆ ಭಾಗ್ಯಶ್ರೀ ದೇವಿಯವರಿಗೆ ಯಾವುದೇ ಸುದ್ದಿ ಬರದಂತೆ ನೋಡಿಕೊಳ್ಳಪ್ಪ, ನೋಡಿಕೋ. ಚೇ ಎಂತ ಮಾತನಾಡಿದಿ ಫ್ರೆಂಡ್. ನಾನು ಕೂಡ ನನ್ನ ಸಹೋದರಿಯಿಂದ ಬಯಸುವೆ. ಒಂದು ವೇಳೆ ಅವಳಿಗೆ ಏನಾದರೂ ಅಪಾಯ ಬಂದರೆ ನನ್ನ ಪ್ರಾಣ ಪಣಕ್ಕಿಟ್ಟಾದರೂ ಹೋರಾಡ್ತೀನಿ, ಆಯ್ತಾ? ಈಗ ಎಲ್ಲಿರೋಳ ಸಹೋದರಿ? ನನ್ನ ನೌಕರಿ ವಿಷಯ ತಿಳಿದುಕೊಂಡು ಅವರು ಗಣಪತಿ ಮಹಾರಾಜರ ಅಭಿಷೇಕ ಮಾಡಿಸಿಕೊಂಡು ಬರಲು ಹೋಗಿರ್ತಾರೆ. ಅಗೋ ಬಂದೇ ಬಿಟ್ಟ ನೋಡು, ತಾಯಿ ಮಗು ಕೂಡಿ. ಅಣ್ಣ, ಎಲ್ಲ ಲಗೇಜ್ ತೆಗೆದುಕೊಂಡು ರೆಡಿಯಾಗಿ ಬಂದಿದ್ದೀನಣ್ಣ. ಈ ನಿನ್ನ ಸೋದರ ರಕ್ಷೆ ಸದಾ ನಿನ್ನ ಮೇಲೆ ಇರುತ್ತೆ ಅಣ್ಣ. ನೋಡು ತಂಗಿ, ಈ ಕೂಡಿದ ಸುಂದರ ಸಭೆಯಲ್ಲಿ ನನಗೊಂದು ವಚನ ಕೊಡಬೇಕಮ್ಮ, ವಚನ ಕೊಡಬೇಕು. ಅಣ್ಣ, ಏನನ್ನ ಅದು? ನೋಡಮ್ಮ, ಎಂಥ ಕಠಿಣ ಪರಿಸ್ಥಿತಿ ಬಂದರೂ ನಿನ್ನ ತಾಯಿಗೆ ಧಕ್ಕೆ ಬಾರದಂತೆ ಮುಂದೆ ನಾನು ಜೀವಕ್ಕಾಗಿ ಏನು ಮಾಡಿಕೊಳ್ಳದಂತೆ ಒಂದು ವಚನ ಕೊಡಮ್ಮ, ವಚನ ಕೊಡು. ಆಯ್ತು ಅಣ್ಣ, ನನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಸಹಿಸಿಕೊಂಡು ಆ ವಯಸ್ಸಕ್ಕೆ ಬಲಿಯಾಗದೆ ಆ ಮಾರುತೇಶ್ವರ ಸಾಕ್ಷಿಯಾಗಿ, ಈ ನನ್ನ ಮಾಂಗಲ್ಯ ಸಾಕ್ಷಿಯಾಗಿ, ಈ ನನ್ನ ಮಗನ ಹೆತ್ತ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅಣ್ಣ. ಎಂತ ಮುತ್ತಿನಂತ ಮಾತನ್ನು ಹೇಳಿದೆಯಮ್ಮ ಈ ನಿನ್ನ ಸಹೋದರನ ಮುಂದೆ. ಏನ ನೋಡು ತಂಗಿ, ನಾನು ರಜೆಗೆ ಊರಿಗೆ ಬಂದಾಗ ನಿನ್ನ ಗಂಡನು ಕಳಿಸಿ ಬುದ್ಧಿ ಹೇಳುತ್ತೇನೆ. ಮತ್ತೆ ಶಶಿಕುಮಾರ್, ಮತ್ತೆ ನೀ ಯಾವಾಗ ಬರ್ತೀವಿ ಮಾಮ? ಬಂದ ನಂತರ ನನ್ನಪ್ಪನನ್ನು ತೋರಿಸಿ ನಾನು ಅವನಿಗೆ ಬುದ್ಧಿ ಹೇಳುವೆ. ಶಶಿ, ನೋಡಪ್ಪ, ಮಾವನಿಗೆ ಹಾಗೆಲ್ಲ ಮಾತನಾಡಬಾರ್ದಪ್ಪ. ನೋಡು, ನೀನು ವಿದ್ಯಾವಂತನಾಗಿ ಮಾನವಂತನಾಗಿ ನೌಕರಿ ಮಾಡಬೇಕಪ್ಪ, ತಿಳಿತಾ? ನಾನು ಶಾಲೆ ಕಲಿತು ನ್ಯಾಯಾಧೀಶ ಆಗುವುದಿಲ್ಲಮ್ಮ. ಮತ್ತಾವ ನೌಕರಿ ಮಾಡ್ತೀಯಪ್ಪ? ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಹೇಳಿದಂತೆ ಕೇಳಬೇಕು, ಹಾಗೆ ಮಾಡುತ್ತೇನೆ. ಒಂದು ವೇಳೆ ಕೇಳದಿದ್ದರೆ ಕಸ್ಟಡಿಯಲ್ಲಿಡುತ್ತೇನೆ, ಅಲ್ಲವೇ ಮಮ್ಮಿ? ನೋಡು ಮಗನೇ, ಮಗನ ಕಡೆಯಿಂದ ಬುದ್ಧಿ ಹೇಳಿಸ್ಕೊಳ್ಳು ಅಂತ ಬುದ್ಧಿಹೀನರಲ್ಲಪ್ಪ ನಿಮ್ಮ ತಂದೆ.
ನೋಡು ಶಶಿ, ಮೊದಲು ವಿದ್ಯಾವಂತನಾಗು. ನೋಡು ಶಶಿ, ಮೊದಲು ವಿದ್ಯಾವಂತನಾಗು. ನಿಮ್ಮ ತಾಯಿಗೆ ತೊಂದರೆ ಕೊಡಬೇಡ. ಸರಿಯಾಗಿ ಸ್ಕೂಲಿಗೆ ಹೋಗುತ್ತ ಬಾ. ಆಯ್ತು ಮಾಮ, ನೀ ಬರುವಾಗ ನನಗೆ ಪ್ಯಾಂಟ್ ಶರ್ಟ್ ತೆಗೆದುಕೊಂಡು ಬಾ. ಆಯ್ತಪ್ಪ, ಬರೋತ್ನಾಗ ನಿನಗೆ ಪ್ಯಾಂಟು ಶರ್ಟ್ ತೆಗೆದುಕೊಂಡು ಬರುತ್ತೇನೆ. ತೆಗೆದುಕೋ 5 ರೂಪಾಯಿಯನ್ನು. ನೀನು ಸ್ಕೂಲಿಗೆ ಹೋಗು. ಹಾ, ನಾನಿನ್ನು ಹೋಗಿ ಬರುತ್ತೇನೆ. ಟಾಟಾ. ಟಾಟಾ, ಬಾಯ್ ಬಾಯ್. ಆಗ್ಲಿ ಅಣ್ಣ, ಹೋಗಿ ಬಾ ಅಣ್ಣ. ಆಯ್ತಮ್ಮ. ನಡೆ ಮಿತ್ರ, ನಾನು ಬಸ್ ಸ್ಟ್ಯಾಂಡ್ವರೆಗೂ ಬಂದು ಅಲ್ಲೇ ಲಾಭ ಹೋಗಿ ತೆಗೆದುಕೊಂಡು ಬರುತ್ತೇನೆ. ಅಮ್ಮ, ಹಸಿವು, ಸಂಕಟ ತಾಳಲಾರಿ. 3 ದಿನವಾಯ್ತು ಅನ್ನ ಇಲ್ಲ, ಹೊಟ್ಟಿಗೆ ಹಿಡಿ ಅನ್ನ ಇಲ್ಲ. ಸಂಕಟ, ಅನ್ನ ಅನ್ನ ನೀಡಿ ಪ್ರಸಾದ ಪುಣ್ಯ ಕಟ್ಟಿಕೊಳ್ಳಿರಪ್ಪ, ಪುಣ್ಯ ಕಟ್ಟಿಕೊಳ್ಳಿರಿ. ನೋಡುವಪ್ಪ, ಮುಂಜಾನೆಯಿಂದ ಸಾಯಂಕಾಲ ದುಡಿದರೂ ಒಪ್ಪತ್ತಿಗೂ ಹಣ್ಣುಗೂ ಗತಿ ಇಲ್ಲದ ನಾವು ನಿನಗ ಎಲ್ಲಿಂದ ಕೊಡ್ಬೇಕಪ್ಪ ಪ್ರಸಾದ? ಹಾಗೆಲ್ಲ ಮಾತನಾಡಬಾರ್ದಮ್ಮ. ದೇವರು ಇಂಥವರನ್ನು ಪರೀಕ್ಷೆಗಾಗಿ ಕಳಿಸಿರುತ್ತಾನೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೆಟ್ಟೆನಿಸಬೇಡ, ಅದು ನಿಂಗೆ ಮುಂದೆ ಕಟ್ಟಿಟ್ಟ ಬುದ್ಧಿ. ಕೂಡಲ ಸಂಗಮ ದೇವ ಬಸವಣ್ಣವರು ಹೇಳಿಲ್ಲಮ್ಮ. ಹಸಿದು ಬಂದವನಿಗೆ ಹರಕುಪಟ್ಟೆ ಇದ್ದರೂ ತಿರುಕನಿಗೆ ಇಲ್ಲ ಎನ್ನಬಾರದಮ್ಮ. ಮಧ್ಯಾಹ್ನದ ಶಾಲೆಯಲ್ಲಿ ಕಟ್ಟಿದ ಬಿಸಿ ಬುದ್ಧಿ ಅನ್ನ ಹಾಗೆ ಇದೆ, ಕೊಟ್ಬಿಡಮ್ಮ. ಶಶಿ, ಮನೆಯಲ್ಲಿ ತಂದು ಈ ಅನ್ನವನ್ನು ದಾರಿಯರಿಗೆ ಹೋಗರಿಗೆ ದಾನ ಮಾಡ್ತೀಯೇನೋ? ಬೇಡ, ನೀನು ಸ್ಕೂಲಿಂದ ಸಾಯಂಕಾಲ ಬಾ, ನಿನಗೆ ಸರಿಯಾಗಿ ಬುದ್ಧಿ ಹೇಳ್ತೇನೆ. ನಾನು ಮಾಮ ಬಂದ ನಂತರ ಸುಳ್ಳು ಹೇಳಲು ಬಯಸುತ್ತೇನೆ. ತೆಗೆದುಕೋ ಹುಚ್ಚಪ್ಪ ಅನ್ನ. ಬೇಡ ಮರಿ, ನನಗೋಸ್ಕರ ನಿನ್ನ ತಾಯಿ ಕಡೆಯಿಂದ ನೀನು ಬಯಸಿ ಹೊಡಿಬೇಡ. ಬೇಡ ಹೋಗಪ್ಪ, ಬೇಡ ಹೋಗು. ನಾನು ಮುದುಕ, ಹಸಿವಿಗೆ ತಡೆದುಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿದೆಯಪ್ಪ, ನನ್ನಲ್ಲಿದೆ. ಮುದುಕನಾಗಲಿ ಚಿಕ್ಕವರಾಗಲಿ ಜೀವ ಮಾತ್ರ ಒಂದೇ ಅಲ್ಲವೇ? ತೆಗೆದುಕೋ ಹುಚ್ಚಪ್ಪ. ನೀನು ಊಟ ಮಾಡುವವರಿಗೆ ಒಂದು ಹೆಜ್ಜೆ ಮುಂದಿಡಲ್ಲ. ತೆಗೆದುಕೋ ಈ ಡಬ್ಬಿಯನ್ನ, ಜಲ್ದಿ ಖಾಲಿ ಮಾಡಿಕೊಡು. ಆಯ್ತು ಮಗು, ನಿನ್ನ ಮನಸ್ಸು ನಾಯ ಕೆಣಿಸಲಿ. ನಿನ್ನ ಹೆತ್ತ ತಾಯಿ ಭಾರತಾಂಬೆ ದಂಜಳು. ನಿಮ್ಮಂತ ಹೆತ್ತ ತಾಯಿ ಕರ್ನಾಟಕ ಭುವನೇಶ್ವರಿ ಒಳ್ಳೆಯವಲ್ಲವೇ? ಕಾಲ ಬಂದ ಹಾಗೆ ಜೀವಿಸಬೇಕು. ತಿರುಕಪ್ಪ, ಕೊಡುವರಿದ್ದರೆ ಬೇಡುವರ್ಯಾರು? ಆಯ್ತು ಹೋಗು ಮರಿ, ಓದಿ ವಿದ್ಯಾವಂತನಾಗಪ್ಪ. ಹಿಂದೆಗೆ 8 ವರ್ಷಗಳು ಗತಿಸಿದವು. ನಾನು ಈ ಊರು ಬಿಟ್ಟು ಅಧಿಕಾರಿಯಾಗಿ ನೌಕರಿ ಮಾಡಲು ಹೋಗಿ ಮನೆಗೆ ಹೋದರೆ ಅಣ್ಣ, ಅತ್ತಿಗೆ, ತಂಗಿ ಹಾಗೂ ಅವರ ಮಕ್ಕಳು ನನ್ನನ್ನು ಗುರುತಿಸಬಹುದೇ? ಹೇಗಿದ್ದರೂ ಅವರಿಗೆಲ್ಲ ಹೊಸ ಬಟ್ಟೆ ತಂದಿರುವೆ. ಈಗಲಾದರೂ ನನ್ನನ್ನು ಕ್ಷಮಿಸಿ ನಿರಪರಾಧಿ ಎಂದು ತಿಳಿಯಬಹುದೇ? ಏನೇ ಆಗಲಿ, ಮೊದಲು ಮನೆಗೆ ಹೋಗೋಣ. ಇಲ್ಲಿ ಯಾರಾದರೂ ಈ ಲಗೇಜನ್ನು ಹೊರಲು ಕೂಲಿಯವರು ಸಿಗಬಹುದು? ಏನಯ್ಯ, ಇಲ್ಲಿ ಯಾರಾದರೂ ಕೂಲಿಯವರು ಸಿಗುತ್ತಾರೆ? ಇದು ಹಳ್ಳಿಯ ಊರು, ಇಲ್ಲಿ ಯಾರು ಕೂಲಿಯವರು ಸಿಗುದಿಲ್ಲಯ್ಯ. ನಿಮ್ದೇನಿದೆ ಹೇಳಿ ಲಗೇಜ? ಈ ಲಗೇಜ್ ಹೊರದಲು ಬೇಕಾಗಿದ್ದರು. ನಾನೇ ಫ್ರೀಯಾಗಿ ಹೊತ್ತೊಯ್ತೇನೆ. ನಿಮ್ದೇನಿದೆ ಹೇಳಿ ಲಗೇಜ್? ಪರವಾಗಿಲ್ಲ, ನಿನ್ನ ಮುಖ ನೋಡಿದರೆ ಊಟ ಮಾಡಿಲ್ಲ ಅನಿಸುತ್ತದೆ. ತೆಗೆದುಕೋ 5 ರೂಪಾಯಿ. ಮೊದಲು ಊಟ ಮಾಡು, ನಾನೇ ಫ್ರೀಯಾಗಿ ತೆಗೆದುಕೊಂಡು ಹೋಗುತ್ತೇನೆ.
ಹಾಗೆ ಅನ್ಯಾಯವಾಗಿ ಬೇಕಾಗಿಲ್ಲ ಸರ್. ನನ್ನ ದುಡಿಮೆಗೆ ತಕ್ಕ 2 ರೂಪಾಯಿ ಕೊಡಿ ಸರ್. ಪರವಾಗಿಲ್ಲ, ತೆಗೆದುಕೋ. ಪಾಪ ಎಂತ ನಿರ್ಗತಿಕದ್ದಾರೆ ನಮ್ಮ ದೇಶದಲ್ಲಿ. ಬಡವರು ಬಡವರಾಗುತ್ತಲೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ. ಬಾರಪ್ಪ ಮೆಲ್ಲನೆ ನನ್ನ ಹಿಂದೆ. ಎಷ್ಟಪ್ಪ ನಿನ್ನ ಹಮಾಲಿ? 2 ರೂಪಾಯಿ ಕೊಡಿ ಸರ್. ತೆಗೆದುಕೋ, 5 ರೂಪಾಯಿ ಇದೆ. ನನ್ನ ದುಡಿಮೆಗೆ ತಕ್ಕ 2 ರೂಪಾಯಿ ಕೊಡಿ, 5 ರೂಪಾಯಿ ಬೇಡ ಸರ್. ಪರವಾಗಿಲ್ಲ, ಚೇಂಜ್ ಇಲ್ಲ, ತೆಗೆದುಕೊಂಡು ಹೋಗು. ಸುವರ್ಣ ಅಣ್ಣ, ಅತ್ತಿಗೆ. ಓ, ಮನೆಯಲ್ಲಿ ಯಾರೂ ಇಲ್ಲವೇನು? ಎಲ್ಲರೂ ಎಲ್ಲಿ ಹೋಗಿರಬಹುದು? ನಿಮ್ಮಪ್ಪನು ಕುಡಿತಾನ, ನಿಮ್ಮಣ್ಣನು ಕುಡಿತಾನ, ಕುಡುಕರದ ನಿಮ್ಮ ಮನೆ ತಾನ. ನಾ ಕುಡುಗರ ತಪ್ಪೇನ ಕುಡುಕಂತ ನನ್ನ ಬಿಡುಗಾಡ ಗೆಳತಿ. ನಾನು ಕುಡಿತಾನ, ನಮ್ಮಪ್ಪನು ಕುಡಿತಾನ, ಬರೀ ಕುಡುಗರದ ನಿಮ್ಮ ಮನೆ ತಾನ. ನಾ ಕುಡುಗರ ತಪ್ಪೇನ. ಎದಕ್ಕೆ ಬಂದೆ ಅಂದ್ರೆ ಏನ್ ಮಾಡೋದ ಹುಡುಗಿ? ನನ್ನ ತಂಬೂರಿ ಪ್ರಶ್ನೆ ಉದ್ರಿ ಕೇಳಿ 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 ಮಂದಿ ರೊಕ್ಕನ ಕೊಡುವತ್ತ. ಅದಕ್ಕಾಗಿ ಸೋಗ್ ಹಾಕೊಂಡ್ ಬಂದಾನೆ ಹುಡುಗಿ, ಸೋಗ್ ಹಾಕೊಂಡ್ ಬಂದಾನೆ. ಅಲ್ಲ, ಹೆಣ್ಮಕ್ಳಿಗೆಲ್ಲ ನಮ್ಮನೆ ಭಿಕ್ಷೆ ಬೇಡ್ಕೊಂತ ಅಡ್ಡಾಡಕತ್ತಿರ, ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಮಾನ ಎಲ್ಲ ಬಿಟ್ಟಾಗನ ಜೀವನ ಆಕೈತಿ. ಆದ್ರ ಆತ ಹುಡುಗಿ ಒಂದು ಪದಾರ ಹಾಡ. ಪದ ಹಾಡಕ್ ಹೇಳ್ತಿಲ್ಲ. ದೇವಾಗೆ
ನೀ ಹಾಕತಿ ಬಗಲಿಗೆ ಬ್ಯಾಗ ನೀ ಎಷ್ಟರ ಮುರಿತಿ ಮೂಗ ಹಾಕತಿ ಬಗಲಿಗೆ ಬ್ಯಾಗ ಎಷ್ಟರ ಮುರಿತಿ ಮೂಗ ಕನ್ನಡಿ ನೋಡ ನನ್ನ ಮ್ಯಾಗ ನಡಿ ಅಂತಳ ಎಲ್ಲರ ನನಗ ಕನ್ನಡಿ ನೋಡ ನನ್ನ ಮ್ಯಾಗ ನಡಿ ಅಂತಳ ಎಲ್ಲರ ನನಗ ನಮ್ಮಪ್ಪ ಅಂದ ಜಾಡ್ಸರ್ಲ ಪರ್ಮಿಷನ್ ನಿಮ್ಗೆ ಕೊಟ್ಟು ಜಾಡ್ಸ್ರಿ. ಏನ್ ಜಾಡ್ಸ್ತಾರ ಬಾ ಹೋಗೋಣ. ಆದ್ರ ಇನ್ನೊಂದು ಹೋಗಿಲ್ಲ ಜಾತ್ರೆಗೆ ಬಾರ ಪಾತ್ರ ಗಿತ್ತಿ ಮದಿಲನ ಬೆಳಕಿ ರಘುವತ್ತಿ ಜಾತ್ರೆಗೆ ಜರ್ತರಿಸಿ ಹೊಂದಿಕೊಂಡ ಬರುವಾಕಿ ಹಾಲಿನ ಬಲದಾಕಿ ನೋಡಾಕ ಚೆನ್ನಾಗಿ ಒಳಗೆ ಗುಲಾಬಿ ಹತ್ತಾಕಿ ಹಾಗೆ ಹಿಡದ ಹೊಂಸರ ಸಾಕ ನಜರಿಗೆ ಬರುವಾಕಿ ಹಾಗೆ ಹಿಡದ ಹೊಂಸರ ಸಾಕ ನಜರಿಗೆ ಬರುವಾಕಿ ಕರದ ಕಟ್ಟಿ ಮೇಲೆ ಕುಂದ್ರಿಸಿ ನನಗ ಹಾಸಿದಳು ಸಾಸಿಯೇ ಕರದ ಕಟ್ಟಿ ಮೇಲೆ ಕುಂದ್ರಿಸಿ ನನಗ ಹಾಸಿದಳು ಸಾಸಿಯೇ ಆರತಿ ಹಿಡಿದಾಳು ಆರತಿ ಹಿಡಿದಾಳೆ ಕನ್ನಡಿ ಮುಂದ ನಿಂತ ಸಾಕ ಸಿಕ್ಕಳೆ ತೆಗಿತಾಳೆ ಕನ್ನಡಿ ಮುಂದ ನಿಂತ ಸಾಕ ಸಿಕ್ಕಳೆ ತೆಗಿತಾಳೆ ತಿಂಕ ತಿಂಕ ಕಾಲಾಗತಿಲ್ಲಿ ಹಾಕೊಂಡ ನಡಿತಾಳೆ ನಾವು ಪೆನ್ ಎಲ್ಲಿಗೆ ನಾವು ಹುಡುಕಾಡ್ತೀವಿ ನಮ್ಮ ಏನ ಇನ್ನೊಂದು ಗೂಡಿಂದಂಗ ಗುಡಿಸಲು ನಂದ ಬಡಬಡ ಬಾಗಿಲು ಬಂದು ನೋಡೆ ನಾ ನಿನಗೆ ಜೋಡು ನೀ ನನಗೆ ಜೋಡು ಅಗಲಿ ಬಾಳೋದಕ್ಕಿಂತ ಸಾಯೋದು ಪಾಡ ನಾ ನಿನಗೆ ಜೋಡು ನೀ ನನಗೆ ಜೋಡು ಅಗಲಿ ಬಾಳೋದಕ್ಕಿಂತ ಸಾಯೋದು ಪಾಡ ಬಡಬಡ ಬಾಗಿಲು ಬಂದು ನೋಡೆ ಅಗಲಿ ಬಾಳೋದಕ್ಕಿಂತ ಸಾಯೋದು
ಅಮ್ಮ ಹೊಟ್ಟೆ ಹಸಿತಾ ಇದೆ, ನಡೆಯಲಿಕ್ಕೆ ಆಗುದಿಲ್ಲ, ಎಲ್ಲಿಗೆ ಹೋಗುವುದು? ನಾವಿನ್ನೂ ಬಹು ದೂರ ಹೋಗ್ಬೇಕಪ್ಪ. ನಾವು ಹೋಗಿ ಮುಟ್ಟುವ ಜಾಗ ಇನ್ನೂ ಬಂದಿಲ್ಲ ಕಂದ, ಇನ್ನೂ ಬಂದಿಲ್ಲ. ನನಗೇನು ಆಗಿಲ್ಲಮ್ಮ, ನಾನು ಸುಮ್ಮನೆ ಕೇಳಿದೆ. ಅಮ್ಮ ನೋಡಮ್ಮ, ನಮ್ಮ ಹಾಗೆ ಯಾರೊಬ್ಬರು ಅಣ್ಣ ಅಣ್ಣ ಎಂದು ನೆರಳುತ್ತಿದ್ದಾರೆ. ನೋಡಮ್ಮ, ಆ ದೇವರು ನಮ್ಮಂತವರಿಗೆ ಈ ರೀತಿ ಕಷ್ಟಗಳನ್ನು ಏಕೆ ಕೊಡ್ತಿದ್ದಾನಮ್ಮ? ನಮಗೆ ಮನೆಯಲ್ಲಿ ಅಪ್ಪ ಮಾಮ ಯಾರು ಇಲ್ಲವೇನಮ್ಮ? ಇದಾರಪ್ಪ, ಆದ್ರೆ ಅವರೆಲ್ಲ ಈಗ ನಮ್ಮಿಂದ ಬಹು ದೂರ ಹೊರಟು ಹೋಗಿದ್ದಾರೆ. ದೂರ ಆಗಲು ನೀನೇನು ಅಂತ ಕೆಟ್ಟ ಕೆಲಸ ಮಾಡಿದ್ದೀನಮ್ಮ. ಬೇಕಾದರೆ ನಮ್ಮಪ್ಪ ಸಿಟ್ಟಾಗಲಿ ಸತ್ತು ಹೋಗಲಿ, ನಿನ್ನ ಅಣ್ಣಂದಿರಾದರೂ ಅಪ್ಪಿ ಮನೆಗೆ ಕರೆದುಕೊಂಡು ಹೋಗಲಿಲ್ಲ ಬೇಕಮ್ಮ. ನಾನಾದರೂ ಹಾಯಾಗಿ ಅನಾಥಾಶ್ರಮದಲ್ಲಿ ಸರ್ಕಾರ ಕೊಟ್ಟು ಅನ್ನ ತಿಂದು ಗೆಳತಿಯ ಜೊತೆ ಓದಿಕೋತಿದ್ದೇನೆ. ಸುಮ್ಮನೆ ನನ್ನನ್ನೇಕೆ ಕರೆದುಕೊಂಡು ಬಂದಿದ್ದೇನಮ್ಮ. ಮಾತಾಡು ಕಂದ, ಮಾತಾಡು. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಮಾತಾಡಿಸಿಕೊಳ್ಳುವುದು ನನ್ನ ಹಣೆ ಬರಹದಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕಂದ. ಮಾತಾಡು. ಮಾತಾಡಿದ್ದು ತಪ್ಪಾಯ್ತಮ್ಮ, ಕ್ಷಮಿಸಮ್ಮ. ಅದು ನೋಡಮ್ಮ, ಆ ತಿರುಕು ಬಿದ್ದು ಉರುಳಾಡುತ್ತಿದೆ, ಎಬಿಸಿ ಕುಂಡ್ರಿಸೋಣ ಬಾರಮ್ಮ. ನಡಿಯಪ್ಪ, ಪಾಪ ಅವ್ರಿಗೂ ನಮ್ಮ ಹಾಗೆ ಯಾರು ಇಲ್ಲ ಅಂತ ಕಾಣುತ್ತೆ. ಅಮ್ಮ, ಇವನನ್ನು ನೋಡಿದರೆ ನನಗೆ ಭಯ ಬರ್ತದೆ. ಹುಚ್ಚನವನ ಹಾಗೆ ಕಾಣುತ್ತಿದ್ದಾನೆ. ಹೊರೋಣ ಬಾರಮ್ಮ. ಛೇ, ಹಾಗೆಲ್ಲ ಮಾತನಾಡಬಾರ್ದು ಕಂದ. ನಮ್ಮ ಹಾಗೆ ಇವ್ರಿಗೂ ಯಾರು ಇಲ್ಲ ಅಂತ ಕಾಣುತ್ತೆ. ಹೀಗಾಗಿ ಬೀದಿಯಲ್ಲಿ ಈ ರೀತಿ ಬಿದ್ದಿದ್ದಾರೆ. ಹಾಗೆಲ್ಲ ದೊಡ್ಡವ್ರಿಗೆ ಮಾತನಾಡಬಾರ್ದಪ್ಪ. ಅಮ್ಮ, ಪಾಪ ಈ ಕಂದನಲ್ಲ. ಅಮ್ಮ ಪಾಪ ಈ ಕಂದನನ್ನು ಕರೆದುಕೊಂಡು ಸುಡು ಬಿಸಿಲಿನಲ್ಲಿ ಎಲ್ಲಿಗೆ ಹೊರಟಿರುವೆ ಅಮ್ಮ? ಮನೆಯಲ್ಲಿ ಕರೆದುಕೊಳ್ಳೋರು ಯಾರು ಇಲ್ಲನಮ್ಮ? ಯಾರೂ ಇಲ್ಲಪ್ಪ. ಅದೊಂದು ದೊಡ್ಡ ದುರಂತ. ಅದನ್ನ ಹೇಳೋದಕ್ಕೆ ಈಗ ಸಮಯ ಸಾಲದು. 9 ತಿಂಗಳು ಹೆತ್ತು ಹೊತ್ತು ಆ ಮಗುವನ್ನ ಸಾಕಿದ್ದಕ್ಕೆ ಅದರ ಒಡಲು ತುಂಬುವುದಕ್ಕೆ ಈ ರೀತಿ ಬೀದಿ ಬೀದಿ ಅಲಿತಾ ಇದ್ದೀನಪ್ಪ, ಬೀದಿ ಬೀದಿ ಅಲಿತಾ ಇದ್ದೀನಿ. ಹಾಗಾದ್ರೆ ನೀವು ಜೀವನವನ್ನು ಹೇಗೆ ಸಾಗಿಸ್ತಿದ್ರಿ ಅಮ್ಮ? ಅಮ್ಮ ಹೊಟ್ಟೆ ಎಸಿತಾ ಇದೆ. ಇಲ್ಲಿ ನೋಡು, ಶ್ರೀಮಂತರ ಮಕ್ಕಳು ಬ್ರೆಡ್ ಬಿಸ್ಕಿಟ್ ತಿಂದು ಹೆಚ್ಚಾಗಿ ನಾಯಿಗೆ ಎಸೆಯುತ್ತಿದ್ದಾರೆ. ಅದನ್ನು ಕೊಡಿಸಮ್ಮ, ಹಸಿವಾಗಿದೆ, ತಿನ್ನುತ್ತೇನೆ. ಬೇಡ ಕಂದ, ಈ ಹೆತ್ತ ಕರಡು ಕತ್ತರಿಸೋ ಹಾಗೆ ಮಾತನಾಡಬೇಡಪ್ಪ, ಮಾತನಾಡಬೇಡ. ನೋಡು, ನಿನಗಾಗಿ ನಾನು ಎಲ್ಲಾದರೂ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ತೇನಪ್ಪ. ಆದ್ರೆ ಈ ನಿನ್ನ ಹೆತ್ತ ತಾಯಿ ಕತ್ತರಿಸೋ ಹಾಗೆ ಮಾತನಾಡಬೇಡ ಕಂದ. ಅಮ್ಮ, ಹಸಿವಾದಾಗ ಹಳಸಿದ ಅನ್ನ, ತಂಗುಳ ರೊಟ್ಟಿ ಚೂರುಗಳನ್ನು ಮಲ್ಲಮ್ಮನ ಮನೆಯ ದೇವನಾದ ಮಲ್ಲಿಕಾರ್ಜುನ ಪಂಚಾಮೃತವೆಂದು ಅದನ್ನು ಹುಟ್ಟು ಜೀವ ಸಾಗಿಸಲಿಲ್ಲವೇನಮ್ಮ? ಎಂತ ಮುತ್ತಿನಂತ ಮಾತನಾಡಿದೆ ಮಗು. ಈ ಮಾತನ್ನು ಯಾರು ಹೇಳಿದ್ರು? ಸ್ಕೂಲಿನಲ್ಲಿ ಗುರುಗಳು ಹೇಳಿದ್ದಾರೆ ಅಲ್ಲವೇನಮ್ಮ? ನನಗೇನಪ್ಪ ಗೊತ್ತು ಮಗು. ನಾನೇನು ವಿದ್ಯೆ ಕಲಿದವಳು, ನೀನು ಕಲಿತವನು. ನಿನಗೆ ಗೊತ್ತಿದ್ದ ಹಾಗೆ ಈ ನಿನ್ನ ತಾಯಿಗೆ ಹೇಗಪ್ಪ ಗೊತ್ತಿರುತ್ತೆ? ಅಲ್ಲವಾ, ನನ್ನೊಂದು ಮಾತನ್ನು ಕೇಳ್ತೀಯ ತಾಯಿ? ಹೇಳಪ್ಪ, ಅದೇನು ಅಂತ. ನೋಡು, ನನ್ನ ಹಿಂದೆ ಬಂದರೆ ರಾಣಿ ಹಾಗೆ ನೋಡಿಕೊಳ್ಳುತ್ತೇನೆ. ನನ್ನ ಹಿಂದೆ ಬರಮ್ಮ. ಏನಂದ್ಯೋ ಮುಟ್ಟಾಳ? ನನ್ನ ಮಗುವಿನ ಹೊಟ್ಟೆ ತುಂಬಿಸೋದಕ್ಕೆ ನಾನು ಬೀದಿಯಲ್ಲಿ ಬಂದ್ರಿದ್ರೆ ನೀನು ಹಿಂದೆ ಬಂದ್ರೆ ಮಹಾರಾಣಿ ಹಾಗೆ ನೋಡ್ಕೊತೀನಿ ಅಂತ ಹೇಳ್ತಾ ಇದೆಯಲ್ಲ. ನಿನಗೆ ಮನೆಯಲ್ಲಿ ಅಕ್ಕ ತಂಗಿಯರು ಯಾರು ಇಲ್ವೇನೋ? ಈ ತಿರುಕಡೆಗೆ ಕೆಟ್ಟ ಶಬ್ದ ಇಟ್ಟು ಹೋಗ್ಬೇಡವಾ. ಮತ್ತೊಂದು, ನಾನು ಹಾಗಂದಿಲ್ಲ. ಇಂದಿನ ಕಾಲದಲ್ಲಿ ಒಂಟಿಯನ್ನು ಸಿಕ್ಕರೆ ಏನೆನ್ನುತ್ತಾರೆ ಗೊತ್ತೇನಮ್ಮ? ಏನ್ ಹೇಳ್ತಾರಪ್ಪ? ನೋಡಮ್ಮ, ನೀವು ಧನಿಕರ ಮನೆಗೆ ಹೋಗಿ ಭಿಕ್ಷೆ ನೀಡು ಎಂದು ಕೇಳಿದಾಗ, ಅನ್ನ ನೀಡು, ಭಿಕ್ಷೆ ನೀಡು ಎಂದು ಕೇಳಿದಾಗ, ನಿಮ್ಮ ಹರಕು ಬಟ್ಟೆಯಲ್ಲಿ ಕಾಣುತ್ತಿರುವ ಅಂಗಾಂಗಗಳನ್ನು ನೋಡಿ ಅಂಗಾಂಗಗಳನ್ನು ನೋಡಿ ಅವರು ಭಿಕ್ಷೆ ನೀಡುವೆ, ಒಳಗೆ ಬಾ ಎಂದು ಕರೆದುಕೊಂಡು ಹೋಗಿ ನಿಮ್ಮ ಶೀಲಹರಣ ಮಾಡಿ ಗರ್ಭ ಹೊರಿಸಿ
ಹೊರಗೆ ಹಾಕುತ್ತಾರಮ್ಮ, ಹೊರಗೆ ಹಾಕುತ್ತಾರೆ. ಈಗಿನ ಕಾಲದ ಜನತೆ ನಿಮಗೇನು ಗೊತ್ತಮ್ಮ? ಅದಕ್ಕಾಗಿ ನಿನ್ನ ಒಡ ಹುಟ್ಟಿದ ತಂಗಿ ಎಂದು ತಿಳಿತೇನಮ್ಮ, ಒಡ ಹುಟ್ಟಿದ ತಂಗಿ ಎಂದು ತಿಳಿಯುತ್ತೇನೆ. ಬೇಡಮ್ಮ, ಅನಾಥ ದೇವರ ರಕ್ಷಕ ಎಂದು ಎಲ್ಲರಿಗೂ ದೇವರಿದ್ದಾನೆ, ಬಾ ಹೋಗೋಣ. ಅನಾಥ ದೇವರಕ್ಷ ಅಲ್ಲ ಮಗು, ಅನಾಥ ದೇವರಕ್ಷ ದುರ್ಬಲ ಘಾತಕ ಅವನು. ಆಯ್ತಣ್ಣ, ತಿಳಿಯದೆ ನಾನು ನಿನಗೇನೋ ಮಾತನಾಡ್ಬಿಟ್ಟೆ. ದಯವಿಟ್ಟು ಈ ನಿನ್ನ ತಂಗಿಯನ್ನ ಕ್ಷಮಿಸ್ಬಿಡಣ. ನಡಿಯಣ್ಣ, ಎಲ್ಲಿಗೆ ಹೋಗೋಣ? ಚೇಚಿ, ಎಂತ ಮಾತನಾಡಿದ್ಯಮ್ಮ? ಅಲ್ಲಿ ಕಾಣುತ್ತಿರುವುದು ದೇವಸ್ಥಾನದ ಗುಡಿ. ಅಲ್ಲಿ ಹತ್ತಿರಕ್ಕೆ ನೀವು ಕುಳಿತುಕೊಳ್ಳಿ, ನಾನು ಭಿಕ್ಷೆ ಬೇಡಿ ಹಣವನ್ನು ತರುತ್ತೇನೆ. ಮಾಮ ಬಾಮ್ಮ, ಮಾಮ ಗಂಡಸರ ಕೈ ಹೊಡೆದು ಕೇಳಿದರೆ ಯಾರು ಕೊಡುದಿಲ್ಲ. ಈಗಿನ ಕಾಲದಲ್ಲಿ ನನ್ನಂತ ಹುಡುಗಿಯರು ಕುಣಿದರೆ ಕೈ ತೂರಿ ಹಣ ಕೊಡ್ತಾರೆ ನನಗೂ. ಸ್ಕೂಲಿನಲ್ಲಿ ಗುರುಗಳು ಹೇಳಿದ್ದಾರೆ, ಸ್ಕೂಲಿನಲ್ಲಿ ಗುರುಗಳು ಹಾಲು ಕಲಿಸಿದ್ದಾರೆ, ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೇನೆ ಮಾಮ. ಆಯ್ತು ಮರಿ, ಯಾರು ಹೇಳ್ತಾರ? ನೀವಿಬ್ಬರು ಹಾಡಿ ಕುಣಿಯಿರಿ, ನಾನು ಧನಿಕರ ಕೊಟ್ಟ ರೊಕ್ಕವನ್ನು ಹಣವನ್ನು ಆರಿಸುತ್ತೇನೆ. ಧನಿಕರು ನಮ್ಮನ್ನು ನೋಡಿ ಎಷ್ಟೊಂದು ಹಣವನ್ನು ತೂರಿದರು ನೋಡಮ್ಮ. ನಿಮ್ಮ ಪರಿಸ್ಥಿತಿ ನೋಡಿ ಹಣ ತೋರಿಲ್ಲ, ನನ್ನ ಕುಣಿತಕ್ಕಾಗಿ ಹಣ ಬಗೆದಿದ್ದಾರೆ. ಹೌದು ಹೌದು, ನೀನು ಮಾಲಾಶ್ರೀ, ಮತ್ ನಿನ್ ನೋಡಿ ಹಣ ತೂರ್ಯಾರು. ಇಲ್ಲ, ನೀನು ಡಾಕ್ಟರ್ ರಾಜ್ಕುಮಾರ್, ಅದಕ್ಕೆ ಹಾಡಿಗೆ ಕೊಟ್ಟಿದ್ದಾರೆ. ನಿಮ್ಮಿಬ್ಬರು ನೋಡಿ ನೋಡಪ್ಪ, ನಿಮ್ಮಿಬ್ಬರನ್ನು ನೋಡಿ ಹಣ ಕೊಟ್ಟಿಲ್ಲ. ನಮ್ಮ ಜೀವನದಲ್ಲಿ ಬಂದಿರುವ ಈ ಕಷ್ಟ ಕಾರ್ಪಣ್ಯವನ್ನು ನೋಡಿ ಈ ಜನ ನಮಗೆ ಸಹಾಯ ಮಾಡಿದಾರಪ್ಪ, ಸಹಾಯ ಮಾಡಿದ್ದಾರೆ. ನೋಡ್, ಸರಿಯಾಗಿ ಹೇಳಿದಿ ನೋಡಮ್ಮ. ನೀವು ಅಲ್ಲಿ ಕಾಣುತ್ತಿರುವುದು ಆ ದೇವಸ್ಥಾನಕ್ಕೆ ನಡೀರಿ, ನಾನು ಪೇಟೆಗೆ ಹೋಗಿ ಅಕ್ಕಿ ಬಿಸ್ಕಿಟ್ ಅವೆಲ್ಲನೂ ತಗೊಂಡು ಬರುತ್ತೇನೆ. ಆಯ್ತಣ್ಣ.
ಎಲ್ಲೋ ಬರಬೇಕಾರಿ, ನಾನು ಬರುವ ದಾರಿಯಲ್ಲಿ ಅಡ್ಡ ನಿಂತಿಯಲ್ಲೋ, ನಾ ಬರೋದಿಲ್ಲ ಗೊತ್ತಾಗೋದಿಲ್ಲೇನೋ ಮಗನೇ. ನೋಡಿರಿ, ಇದು ಸಾರ್ವಜನಿಕ ರಸ್ತೆ. ಸಾವಿರಾರು ಮಂದಿ ಹೋಗ್ಬೋದು, ಸಾವಿರಾರು ಮಂದಿ ಬರ್ಬೋದು. ನಿಮಗೆ ಬೇಕಾದರೆ ನಿಮ್ಮ ಸ್ವಂತ ರಸ್ತೆಯಲ್ಲಿ ಅಡ್ಡಾಡಬಹುದು. ಏನು ತಿರುದು ತಿಂದು ಜೀವಿಸುವ ಬಡಬೇಕಾರಿಗೆ ಇಷ್ಟೊಂದು ಸೊಕ್ಕೆ? ನೀನು ನನ್ನ ಮಾವನೆಂಬ ಜನ್ಮದ ವೈರಿ, ನೀನಿನ್ನೂ ಜೀವಿಸಿರುವೆಯಾ? ನೋಡು, ನಾನು ಮುಂದೆ ಚುನಾವಣೆಗೆ ನಿಲ್ಲುವ ವ್ಯಕ್ತಿ. ನಿಮ್ಮಂತವ್ರು ಹಳೆಯನೆಂದರೆ ಹೊರಹೋಟು ಬರಲಿಕ್ಕಿಲ್ಲ. ತೆಗೆದುಕೋ ಈ ಹಣ, ಎಲ್ಲಿಯಾದ್ರೂ ಹಾಳಾಗಿ ಹೊರ ಬಿಟ್ಟು ಹೋಗು. ನಾಗರಾಜ, ಈ ಹಣವೆಂದರೆ ಏನಂದೆ? ಇವಳು ಒಬ್ಬಳು ಹಾಳೆ ರೂಪದ ಸೂಳೆ. ಇವಳು ಬಹಳ ಚಂಚಲಿ. ಇವಳಿಗೆ ತುಂಬಾ ಬೆಲೆ ಇದೆ. ಇವಳು ಒಬ್ಬಳು ಕದ್ದಿಟ್ಟವನನ್ನು ಬಿಟ್ಟು ಬಚ್ಚಿಟ್ಟವನ ಹಿಂದೆ ಓಡುವಳು. ಇವಳಿಗಾಗಿ ಹೋಗುವುದು ಭಿಕ್ಷೆ ಬೇಡಲು ಹಚ್ಚುತ್ತದೆ ಮತ್ತು ಕೊಲೆ ಸುಲಿಗೆ ಮಾಡಲು ಹಚ್ಚುತ್ತದೆ. ಇವಳೊಬ್ಬಳು ಬಹಳ ಲಂಚೆ. ಈ ಹಣವು ನನಗೆ ಬೇಡ. ಎಷ್ಟು ಬೇಕೋ ಅಷ್ಟೇ ತಿಂದರೆ ಚಿಂತೆ ಇಲ್ಲ. ಓಹೋ, ಹಣದ ಮೇಲೆ ಎಷ್ಟೊಂದು ಸೊಕ್ಕೆ? ಹಾ, ಒಂದು ದಿನ ಇದೇ ಹಣದಿಂದ ನಿನಗೆ ಮೃತ್ಯು ಬರುತ್ತೇನೆ. ಸುರಕೊಂಡಿ ಸುರುಗಿಯ ನೀರ ಕಣ್ಣೀರ ಹಾಕಲೇನ ಮಡಿಗಯರ, ಕಣ್ಣೀರ ಹಾಕಲೇನ ಮಡಿಗಯರ. ಹೂ ಅಂದ ಮೊದಲ ತಗೊಂಡು ಹೂವ ಯಾಕರ, ಇಂಥದ್ದು ಮಾಡಕ್ಕೆ ಅಂತ ಇತ್ತ ನಿನ್ನ ಯಾವಾರ. ನನ್ನ ಪಾಲಿಗೆ ಸತ್ತು ಇಂದಿಗೆ ಎಲ್ಲ ದೇವರ, ಬಡರ ಬಡದಾಗಿಲ್ಲವಾರ. ಸುರಕೊಂಡಿ ಸುರುಗಿಯ ನೀರ ಕಣ್ಣೀರ ಹಾಕಲೇನ ಮಡಿಗಯರ. ಅಂತೂ ಇಂತೂ ಎಲ್ಲ ಸತ್ಯನಾಶ ಆಗಿ ಮದುವೆಗೆ ಬಂದೈತಿ. ಒಟ್ಟ ಒಪ್ಕೊಂಡ್ ಮದುವೆ ಮಾಡ್ಕೋತೀವ, ಏನ್ ಹಿಂಗ ಶರಣಮಾಗಿರ್ತೀವ. ಮದುವೆ ಮಾಡ್ಕೊಂಬಿಡೋಣ. ಫೈನಲ್ ಡನ್. ಉಗಿಪ್ಪ ಮಾಲಿ ಆಕೆ ಬಂದ್ರೆ ಮದುವೆ ಅಂತೂ ಆತ. ಅವಂತೂ ಪಾಪೆ ಅಳಗಲಾಗಿ ಹೋದ, ನಿಮ್ಮ ಅಪ್ಪದ ಹೇಗಲಾದ. ರವಿ ಸಾವಳಿಗೆ ಅವ್ರ ಗಟ್ಟಿಯಾಗಿ ಒಂದು ಬರ್ಬಿಡ್ರಿ. ಬಿಟ್ಟು ಹೊಂಟಲ್ಲ ನನ್ನ ಹಳ್ಳಿ ಹುಡುಗಿ ಮನೆಯಾವ ಹೂಬಲ್ಲೆ, ಬಿಟ್ಟು ಹೊಂಟಲ್ಲ ನನ್ನ ಹಳ್ಳಿ ಹುಡುಗಿ ಮನೆಯಾವ ಹೂಬಲ್ಲೆ. ಸಟಗೊಂಡಿ ಏನ ಗೆಳತಿ, ನನ್ನ ಮಾರಿ ನೋಡಕ ಬರವಲ್ಲಿ.
ಹಾಸಿಗೆ ಹೊರಗೆ ಹಾಸಿಗೆ ಒಳಗೆಲ್ಲ ಗಾವ ಅಗದೆಲ್ಲ ಗಾವ ಗಾವ ಅಗದೆಲ್ಲ ಗಾವ ಬಲಿಗೆ ತಿಂದ ತಂದಿ ಸಾಗರ ಹೊತ್ತುಕೊಂಡ ಗಳತನಕ ಮಾಡೋಣ ಬಾರಂಗಿತಿ ಸಾಗರ ಹೊತ್ತುಕೊಂಡ ಗಳತನಕ ಮಾಡೋಣ ಬಾರಂಗಿತಿ ಜಾಗ ಹುಡುಗಿ ಮಲಗಿನಾಗ ಕರ್ರಂತ ಬಡದಂಗ ಮಕ್ಕಳಕ್ಕ ಬಂದ ನೀ ಮಲಗಿದ ಮ್ಯಾಗ ಕರ್ರಂತ ಬಡದಂಗ ಮಕ್ಕಳಕ್ಕ ಬಂದ ನೀ ಮಲಗಿದ ಮ್ಯಾಗ ಮಗಳ ಹೂ ಅಂತಾಳು ಮದುವೆ ಮಾಡ್ಕೊಂಡ್ ನಾನು ಗುದ್ದಾಡಿ ಮದುವೆ ಮಾಡ್ಕೊಂಡ್ರು ಇಬ್ರು ನಾನೇನು ಮಣ್ಣ ಕೊಟ್ರಿ ಆಮೇಲೆ ಮದುವೆ ತಮ್ದು ನಿಂದೇನ ಆ ಮದುವೆನೇ ಆಗೋತು ಅದಕ್ಕೆ ನಾನು ಆಗ ಸಟ್ ಏನು ನೀನು ಮಾಡ್ಲಿಲ್ಲ ಬಿಡ್ಲಿಲ್ಲ ನಾನ ಗುದ್ದಾಡಿ ಕರ್ಕೊಂಬಂದ್ ಮದುವೆ ಮಾಡ್ಕೊಂಡ್ ಆಕಿನ ಒಟ್ಟ ಈಗ ಏನ ಮಾವ ಮದುವೆ ಅಂತೂ ಆಗೈತಿ ಬರೋಬ್ಬರ್ನು ಆತ ಏನು ಫಸ್ಟ್ ನೀನ್ ಎಲ್ಲಾರ ಕತ್ತಿ ಮೇಲೆ ಮೆರವಣಿಗೆ ಹೊಂಡು ನಾವ್ ಕರ್ಕೊಂಡ್ ನಡಿತೀವಿ ಇನ್ನೆಲ್ಲ ರೆಡಿ ಮಾಡಿಸಿರ್ತನ ಫಸ್ಟ್ ನಾಟಿಗೆ ರೆಡಿ ಮಾಡಿಸಿರ್ತನ ಅಲ್ಲೇ ಬಾಣಿ ಯಾರು ನೀನ ಮಾಡವಣ ನಾ ಹೇಳಿ ಮಾಡಿಸ್ತ ಮೇಲೆ ಹುಡುಗರು ಅನ್ಸ್ತನ ನೀನ ಮಾಡವ ಫಸ್ಟ್ ನೈಟ್ ನೀನ ರೆಡಿ ಮಾಡವ ನಾವ್ ಮಾಡ್ಕೋತೀವಿ ಮರಾಯ ಅದನ್ನಾರ ಒಂದು ಕಾಟ ಗಾಜಾರ ಕೊಡ್ಲಿ ಬೇಡ ಯಾವಾಗ ಕೊಡವ ಅಲ್ರೋ ಮೊಮ್ಮಕ್ಕಳು ಹೇಳಾರ್ದ ಮದುವೆಗೆ ತಿರುಗಿ ರಾಣಿ ಮೇಲೆ ಕ್ವಾದಿಂದ ಕೊಡವ ನಮ್ಮಲ್ಲಿ ಅತ್ತ ಹೋಗ್ಯ ನೀನು ಬ್ಯಾಗ್ ಹೊತ್ಕೊಂಡ ನೀನು ಹತ್ತ ಹೋಗವಣ ರವಿ ಸವಳಿಗೆ ಅಣ್ಣ ಇನ್ನೊಂದು ಜಾಡಿಸಿ ಬಿಡ ಪಾಯ್ನ ಹೊಡಿದವಗೆಲ್ಲ ಎಲ್ಲ ಹುಡುಗರ ನಿನ್ನ ಮುಂದೆ ಪೇಲೆ ಕಣ್ಣಿಗೆ ಹಾಕಿದಾಗಲ ನಿನ್ನ ನೋಡಿ ಆಗಿ ನಿಪಾಗಲ ಕಣ್ಣಿಗೆ ಹಾಕಿದಾಗಲ ನಿನ್ನ ನೋಡಿ ಆಗಿ ನಿಪಾಗಲ ನಿನ್ನ ತಳ ಹೊಡಿದವಗೆಲ್ಲ ಎಲ್ಲ ಹುಡುಗರ ನಿನ್ನ ಮುಂದೆ ಪೇಲೆ
ಹಾಲಿನಲ್ಲ ಪಕ್ಕ ಕಣ್ಣ ಬಿಟ್ಟು ನೋಡಕ್ಕೆ ಪಕ್ಕ ಮಾಡಿ ಹೊಳಿತದ ಚಂದ ಲಕ್ಕ ಉಪ್ಪ ಹಚ್ಚಿ ಹೋಗಿ ತಿನ್ನಕ್ಕ ಹುಡುಗಿ ಹೊತ್ತ ಹಿಡಿಸಿದೆ ಹೋಗಿ ಮಾರಿಗೆ ನನಗೆ ಬಡಿಸಿದೆ ಹುಡುಗಿ ಹೊತ್ತ ಹಿಡಿಸಿದೆ ಹೋಗಿ ಮಾರಿಗೆ ನನಗೆ ಬಡಿಸಿದೆ ಗಿಚ್ಚ ಹುಡುಗಿ ಗಿಚ್ಚ ಮತ್ತೆ ನೋಡ ಬಂದ ಚಂದ ತಳತನ ಎನ್ನ ತಳತನ ಹೊಡಿತವಗೆಲ್ಲ ಎಲ್ಲ ಹುಡುಗರ ಮುಂದ ತಲೆ ಸುತ್ತಿ ಬಂದು ನಿನ್ನಂತಕಿ ಎಲ್ಲೂ ಇಲ್ಲ ಮೈ ಕಟ್ಟದಾಗ ಮತ್ತೆ ಬಾಳ ಮನ ಎದೆಯನ್ನ ಹಾಕ್ಯಾಳ ಕರಿದಲ್ಲ ನನ್ನ ತಲೆಯ ಕೆಡಿಸಿದೆ ಹುಡುಗಿ ಪೂರ ಚಿತ್ತ ಬಿಡಿಸಿದೆ ನನ್ನ ತಲೆಯ ಕೆಡಿಸಿದೆ ಹುಡುಗಿ ಪೂರ ಚಿತ್ತ ಬಿಡಿಸಿದೆ ನೈಸ ಹುಡುಗಿ ನೈಸ ನೀ ಹೂ ಅಂದ್ರೆ ಕೊಟ್ಟನಿಗೆ ಸತ್ತಳತನ ಎನ್ನ ತಳತನ ಹೊಳಿತವಗಲ್ಲ ಎಲ್ಲ ಹುಡುಗರ ಎನ್ನ ತಳತನ ಹೊಳಿತವಗಲ್ಲ ಎಲ್ಲ ಹುಡುಗರ ನಿನ್ನ ಮುಂದ ತಲೆ ಆತ್ಪ ಮಾವ ಎನ್ನ ಮೈಯೂನು ಮುಗದೈತಿ ನಾವು ನಡಿನು ನೀ ಅಂತೂ ಹೋಗಿಬಿಡು ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ಚೆನ್ನಮ್ಮನ ಮದುವೆ ಆದ ಹೇಳಾರ್ದ ಹಾ ಮದ್ವೆ ಆದ್ನಲ್ಲ ಮುಗಿಸೋಣಪ್ಪ ಅಪ್ಪ ವಿಷಯ ಬಿಡುನ್ರಿ ಇನ್ನೇನೈತಿ ಇನ್ನು ಮಾಣೆ ತಕ ಬಂದ ಮಾನ್ಯಮಿಗೆ ಮತ್ತೆ ಚಾಲು ಮಾಡಿ ಮಾನ್ಯಮಿಗೆ ಎಬ್ಸನ್ಲ ಹೊಳ್ಳಿ ಮಾಣೆ ಹೋಗಿ ಮತ್ತೆ ಚಾಲೋ ಈಗ ಏನಾಗೋದಿಲ್ಲ ಸರ್ ಬರ್ಬೇಕ್ರಿ ಮಾನ್ಯಮಿಗೆ ನಮ್ಮ ಮನೇಲಿ ಮಂದಿಗೆ ಏನು ಇನ್ನಟ ಪಾಪ ತ್ರಾಸ ಆಕತಿ ಅವ್ರಿಗೆ ಬಿಟ್ಟು ಹೋಗಾಕ ಅಣ್ಣ ರಿಕ್ವೆಸ್ಟ್ ಮೇರೆಗೆ ಇನ್ನೊಂದು ಬಡದ್ರಿ ಫೈನಲ್ ಮಾಡ್ರಿ ಇದೊಂದು ಫೈನಲ್ ರವಿ ಅಣ್ಣ ನಾ ಫೈನಲ್ ಮಾಡ್ರಿ ಫೈನಲ್ 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 ಇದೊಂದು ಕಂಬಳಿ ಹುಡುಕಿಗೆ ಹಾಸೋ ಕಂಬಳಿ ಹುಡುಕಿಗೆ ಹಾಸೋ ಅದು ಹೊಟ್ಟೈತ ಪಾಸ ಕರಿಗಡಗ ಕೊಡುತ್ತೇನ ನೀರಾಗ ಸೌಕಾಶ ಗಲ್ಲಿ ಯಾಕ ಈ ಬಿರುಸ ಈತನ ಬಿರುಸ ಹರಿಕೊಂಡಲ್ಲಿ ಹುಡುಗನೆ ಹಾಕೋ ಅದು ತೈಲ ಪಾಸ ಮಾಡಿದಾರ ನಿನ್ನಕ್ಕೆ ಹೇಳಲಿ ನಮ್ಮ ಸಾಧ್ಯಕ್ಕೆ ನಮ್ಮ ಕಲಿಯ ಕೆಡಿಸೇರಿ ಹುಡುಗಿಯ ಹಾಕೋದ ಕೂಡಿ ತಂದೈತಿ ಸಂತೆ ಇದರ ಸಂತೆ ಕಂಬಳಿ ಹುಡುಕಿ ಹಾಗ ಅದು ತೈಲ ಪಾಸ ಅದು ತೈಲ ಪಾಸ ಅದು ತೈಲ ಪಾಸ ಅದು ತೈಲ ಪಾಸ
ಹೇಳ್ತೀನಿ ಇಲ್ಲ ಜಗಳ ತೆಗಿತಾಳಕ್ಕೆ ನಡಿ ಬಾ ಅವ್ರು ಯಾಕೋ ಇನ್ನೂ ಬರುವಾರ ನಾ ಒನ್ಸ್ ಮೋರ್ ಅನ್ನೋಣ ಒನ್ಸ್ ಮೋರ್ ಒನ್ಸ್ ಮೂರು ಬೇಡಪ್ಪ ದೇವ್ರ ಹೋಗಿ ಬಿಡುನು ಬರಿ ಬರಿ ಕೃಷ್ಣಗಳು ಪರಿಮಳದ ಸೂಸುತ್ತಿವೆ ಕುಂದೆಗಳು ರಸದಲ್ಲಿ ಹಾಡುತ್ತಿವೆ ಕೇಳು ಕೃಷ್ಣಗಳು ಪರಿಮಳದ ಸೂಸುತ್ತಿವೆ ಕೇಳು ಸದ್ಗುರುವೇ ಎಲ್ಲಿರುವೆ ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ ಉದಯವಾಯಿತು ಏನು ಸಾಧನೆಯಾಯಿತು ಕೃಷ್ಣಗಳು ಪರಿಮಳದ ಸೂಸುತ್ತಿವೆ ಕುಂದೆಗಳು ರಸದಲ್ಲಿ ಹಾಡುತ್ತಿವೆ ಕೇಳು ಪಡೆದವನೇ ಶಿವಯೋಗಿ ಲಕ್ಷಣದಿ ದೈವತ ನಡೆದವನೇ ಫಲಪಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಶಿವಯೋಗಿ ಲಕ್ಷಣದಿ ದೈವತ ನಡೆದವನೇ ಗುರುದೇವೋ ಭವ ಎಂಬ ಉಭಯವ ನುಡಿದವನೇ ಗುರುದೇವೋ ಭವ ಎಂಬ ಉಭಯವ ನುಡಿದವನೇ ಉದಯವಾಯಿತು ಏಳು ಸ್ವಾಮಿ ದಯೆ ತೋರು ಕೃಷ್ಣಗಳು ಪರಿಮಳವ ಸೂಸುತ್ತಿವೆ ತುಂಬಿಗಳು ರಸದಂಗೆ ಹಾಡುತ್ತಿವೆ ಕೇಳು ಶಿವಲೀಲೆಯ ಹಾಡು ಮಂಗಳಕರವಾದಗಳ ಭಕ್ತಿಯ ನೆನಪೀಡು ಮಂಗಳದೀ ಕಂಗಳಿಸ ದರ್ಶನದ ನೀಡು ಉದಯವಾಯಿತು ಏಳು ಸ್ವಾಮಿ ದಯೆತೋರು ವಿಶ್ವಗಳು ಪರಿಮಳವ ಸೂಸುತ್ತಿವೆ ತುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು ಕೈ ಮುಗಿದು ಹೇಳ್ರಿ ಸಿದ್ಧಾರ್ಥ ತಲೆ ಕೆರ್ಕೊಂಡು